ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಉಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनूमत्स्मरणाद् भवेत् मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शरणं प्रपद्ये ಶ್ರೀಗುರುಭ್ಯೋ ನಮಃ ಹರಿ ಓಂ. ಉಪಕಾರ ಮಾಡುವುದಕ್ಕೋಸ್ಕರ ಬಂದವನನ್ನು ಅವಮಾನಿಸಬಾರದು ಅಂತ ಶಾಸ್ತ್ರದ ವಿಧಿ. ಉಪಕಾರ ಮಾಡಲಿಕ್ಕೆ ಬಂದವನ ಉಪಕಾರವನ್ನು ನಾವು ತೆಗೆದುಕೊಳ್ಳಲೇಬೇಕು ಅಂತ ನಿಯಮ ಏನಿಲ್ಲ. ನಮಗೆ ಅನಪೇಕ್ಷಿತವಾದ ಉಪಕಾರ ಅಂತಾದರೆ ಅದನ್ನು ನಿರಾಕರಿಸಬಹುದು, ಆದರೆ ಅವಮಾನಿಸಬಾರ್ದು. ಆಂಜನೇಯ ಲಂಕೆಗೆ ಹಾರಿ ಹೋಗುವಾಗ ಆಂಜನೇಯನಿಗೆ ಉಪಕರಿಸಬೇಕು ಅಂತೇಳಿ ಮೈನಾಕ ಸಮುದ್ರದಿಂದ ಎದ್ದು ಬಂದದ್ದು. ಆ ಉಪಕಾರದ ಅಪೇಕ್ಷೆ ಆಂಜನೇಯನಿಗೆ ಇಲ್ಲ. ಎರಡು ಕಾರಣಗಳಿಂದ ಆತ ಅದನ್ನು ನಿರಾಕರಿಸಿದ. ರಾಮನ ಕಾರ್ಯಧುರಂಧರನಾದಂತಹ ನನಗೆ ಮಧ್ಯದಲ್ಲಿ ವಿಶ್ರಾಂತಿ ಬೇಡ, ಅಲ್ಲದೆ ವಿಶ್ರಾಂತಿ ಶ್ರಮ ಆದವನಿಗೆ ಬೇಕು, ನನಗೆ ಶ್ರಮ ಆಗಿಲ್ಲ. ಆದರೆ ಮೈನಾಕ ಅಂಗಲಾಚಿ ಬೇಡಿದ. ಹನುಮಂತ ಹೇಳಿದ, ನೀನು ಉಪಕಾರ ಮಾಡುವುದಕ್ಕೆ ಬರುವ ಮನಸ್ಸು ತೋರಿದೆಯಲ್ವ, ಅಷ್ಟರಿಂದ ನನಗೆ ಸಮಾಧಾನವಾಯಿತು. ನಿನ್ನ ಉಪಕಾರ ಬಂದ ಹಾಗೆ ಆಯಿತು. ನೀನು ಈ ರೀತಿ ಮೇಲೆದ್ದು ಬಂದಾಗ ದೇವೇಂದ್ರ ತನ್ನ ವಜ್ರಾಯುಧದಿಂದ ನಿನ್ನ ರೆಕ್ಕೆಯನ್ನು ಕತ್ತರಿಸ್ತಾನೆ ಅಂತಲೂ ಹೆದರಬೇಡ. ನನ್ನ ಉಪಕಾರಕ್ಕೋಸ್ಕರ ಎದ್ದು ಬಂದ ಕಾರಣದಿಂದ ದೇವೇಂದ್ರನೂ ಕೂಡ ನಿನ್ನಲ್ಲಿ ಪ್ರೀತಿ ಮಾಡ್ತಾನೆ. ಈ ರೀತಿಯಿಂದ ಮೈನಾಕ ಆಂಜನೇಯ ಮುಂದಕ್ಕೆ ಹಾರಿ ಹೋದ ಮೇಲೆಯೂ ಕೂಡ ತಾನು ಅಲ್ಲಿಯ ತನಕ ಅಜ್ಞಾತವಾಸದಲ್ಲಿದ್ದು ಬೇಸರವಾಗಿದ್ದವ ಈ ಸಮುದ್ರದ ಮೇಲೆ ಒಂದಷ್ಟು ಕಾಲ ವಿಹರಿಸಿದಂತೆ. ಇಂದ್ರ ಅದನ್ನು ನೋಡಿಯೂ ಸುಮ್ಮನಿದ್ದ. ಯಾಕಂದರೆ ಈತ ಸೇವೆ ಮಾಡುವುದಕ್ಕೆ ಮೇಲೆ ಬಂದದ್ದು. ಆದ್ದರಿಂದ ಇವನ ರೆಕ್ಕೆ ಕತ್ತರಿಸಿದರೆ ಅದು ವಾಯುದೇವರಿಗೆ ಇಷ್ಟವಾಗಲಾರದು ಅಂತ ಹೇಳಿ ಆತನು ಸುಮ್ಮನಿದ್ದ. ಹನುಮಂತ ವಿಶ್ರಾಂತಿ ತೆಗೆದುಕೊಳ್ಳದೆ ಮುಂದೆ ಹಾರಿ ಹೋಗ್ತಾ ಇದ್ದಾನೆ. ಇಷ್ಟರಲ್ಲಿ ಸುರಸೆ ಅಂತ ಹೇಳ್ತಕ್ಕಂಥ ಒಬ್ಬಳು ನಾಗಜನನಿ, ದೇವಮಾತೆ, ನಾಗಮಾತೆ, ಆಕೆ ತನ್ನ ಬಾಯಿ ತೆರೆದುಕೊಂಡು ನುಂಗಿ ಬಿಡುವುದಕ್ಕೋಸ್ಕರ ನಿಂತಿದ್ದಾಳೆ. ಇದರ ಇತಿಹಾಸವನ್ನು ಒಂದು ಸರ್ಗದಲ್ಲಿ ವಾಲ್ಮೀಕಿಗಳು ಹೇಳ್ತಾರೆ. ದೇವತೆಗಳಿಗೆ ಈ ಆಂಜನೇಯನ ಚಾರುಚರ್ಯೆಯನ್ನು ನೋಡುವಂತಹ ಅಭಿಲಾಷೆ. ಈ ಸಮಯದಲ್ಲಿ ಇವನನ್ನು ಬೇರೆ ಬೇರೆ ರೀತಿಯ ಲೀಲಾವಿಲಾಸಗಳನ್ನು ತೋರಿಸುವ ಹಾಗೆ ಮಾಡಬೇಕು ಅಂತಾದರೆ ಏನಾದರೂ ಮಧ್ಯದಲ್ಲಿ ಆಟ ಆಡಬೇಕು. ಅದಕ್ಕೋಸ್ಕರ ನಾಗಜನನಿಯಾದಂತಹ ಸುರಸೆಯಲ್ಲಿ ಇವರು ಒಂದು ಅನುಜ್ಞೆ ಕೇಳಿದರು. ನೀನೊಂದು ಇಷ್ಟು ಕೆಲಸ ಮಾಡಿಕೊಡಬೇಕು, ನಾವು ನಿನಗೊಂದು ವರ ಕೊಡ್ತೇವೆ. ಸಮುದ್ರದಲ್ಲಿ ನೀನು ಇದ್ದಾಗ ನಿನ್ನ ಬಾಯಿಗೆ ಪ್ರವೇಶಿಸದೆ ಯಾವ ವಸ್ತುವು ಮುಂದೆ ಹೋಗುವ ಶಕ್ತಿಯನ್ನು ಪಡೆಯಲಾರದು, ಅಂಥ ಶಕ್ತಿಯನ್ನು ನಿನ್ನಲ್ಲಿ ತುಂಬಿಡ್ತೇವೆ. ಆದ್ದರಿಂದ ನಮ್ಮ ವರ ನಿನಗೆ, ಅಲ್ಲಿ ದಾರಿಯಲ್ಲಿ ಬರುವ ಪ್ರತಿಯೊಂದು ನಿನ್ನ ಬಾಯಿಯ ಒಳಗೆ ಹೋಗಲೇಬೇಕು. ಈಗ ಆಂಜನೇಯ ಈ ವರವನ್ನು ಮೀರಿ ತಾನು ಮುಂದೆ ಹೋಗ್ತಾನೋ ಅಥವಾ ವರಕ್ಕೆ ಅನುಗುಣವಾಗಿ ಬಾಯಿಯ ಒಳಗೆ ಹೋಗ್ತಾನೋ. ಬಾಯಿಯ ಒಳಗೆ ಹೋದ ಅಂದರೆ ಶ್ರೀರಾಮನ ಸೇವೆಯಲ್ಲಿ ಒಂದು ವಿಘ್ನ ಬಂದ ಹಾಗೆ ಆಯಿತು ಅವನಿಗೆ.
ಬಾಯಿಯ ಒಳಗೆ ಹೋಗದೆ ಹಾಗೆ ದಾಟಿಕೊಂಡು ಈ ಸುರಸೆಗೆ ಪೆಟ್ಟು ಹೊಡೆದು ಸಾಗಿದ ಅಂತಾದರೆ ದೇವತೆಗಳನ್ನೆಲ್ಲ ಆತ ಅವಮಾನಿಸಿದ ಹಾಗೆ ಆಗ್ತದೆ. ಆದ್ದರಿಂದ ದೇವತೆಗಳು ನಮ್ಮ ಮಾತನ್ನು ಈತ ಗೌರವಿಸಿ ಮುಂದಕ್ಕೆ ಹೋಗ್ತಾನೋ ಅಥವಾ ನಮ್ಮ ಮಾತನ್ನು ಧಿಕ್ಕರಿಸಿ, ಗೌರವಿಸಿ ಮುಂದೆ ಹೋಗುವುದಂದ್ರೆ ಹೇಗೆ, ಬಾಯಿಗೆ ಹೋಗುವುದು. ಬಾಯಿಗೆ ಹೋಯಿತು ಅಂತ ಹೇಳಿದ್ರೆ ರಾಮ ಸೇವೆ ದೂರ ಆಗ್ತದೆ. ಅದರಿಂದ ಏನು ಮಾಡ್ತಾನೆ, ಒಂದು ರೀತಿಯ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹನುಮಂತನನ್ನು ನಾವು ಬೀಳಿಸಿದರೆ ಇದನ್ನೂ ಹೇಗೆ ನಿರ್ವಹಿಸಿ ಅನ್ನುವಂತ ನೋಡಿ, ಆ ನಿರ್ವಹಿಸಿದ ಪರಿಯನ್ನು ನೋಡಿ ಒಂದು ಆನಂದಿಸುವುದು. ಇದೆ ಲೀಲೆಗೆ ಅವಕಾಶಗಳನ್ನು ಕಲ್ಪಿಸುವುದು ಅಂದರೆ ಹೀಗೆ. ಸುರಸೆ ಅಂತ ಹೇಳಿದರೆ ಕಶ್ಯಪ ಪ್ರಜಾಪತಿಯ ಅನೇಕ ಪತ್ನಿಯರಲ್ಲಿ ಒಬ್ಬಳು ಅಂತ ಪುರಾಣಾಂತರದಲ್ಲಿ ಬರ್ತದೆ. ಕದ್ರು ಅಂತ ಒಬ್ಬಳು ಪತ್ನಿ ಇದ್ಲು, ಸುರಸ ಅಂತ ಮತ್ತೊಬ್ಬಳು ಪತ್ನಿ, ದಿತಿ, ಅದಿತಿ, ವಿನತ, ಧನು ಮೊದಲಾದ ಅನೇಕ ಪತ್ನಿಯರು, ಒಟ್ಟು 13 ಮತ್ತು 4 ಅಂದರೆ 17 ಜನ ಪತ್ನಿಯರು ಕಶ್ಯಪ ಪ್ರಜಾಪತಿಗೆ. ವಿನತೆಯಲ್ಲಿ ಪಕ್ಷಿಗಳು, ಧನುವಿನಲ್ಲಿ ದಾನವರು, ಅದಿತಿಯಲ್ಲಿ 12 ಜನ ಆದಿತೇಯರು ಅಥವಾ ಅದಿತಿ ಪುತ್ರರು, ಆದಿತ್ಯರು, ದ್ವಾದಶಾದಿತ್ಯರು ಅಂತ ಕರೀತಾರೆ. ದಿತಿಯಲ್ಲಿ ದೈತ್ಯರು, ಸುರಭಿಯಲ್ಲಿ ಧೇನುಗಳು, ವಿಶ್ವೆಯಲ್ಲಿ ವಿಶ್ವೇ ದೇವತೆಗಳು, ಹಾಗೆಯೇ ಕದ್ರುವಿನಲ್ಲಿ ನಾನಾ ನಾಗಗಳು, ಕೀಕಸೆಯಲ್ಲಿ ಯಾತುಧಾನರು, ಹೀಗೆಲ್ಲ ಆವಿರ್ಭವಿಸಿದ್ದಾರೆ. ಹಾಗೆಯೇ ಸುರಸೆಯಲ್ಲಿ ಸರ್ಪಗಳು ಆವಿರ್ಭವಿಸಿದ್ದಾರೆ. ನಾಗ ಮತ್ತು ಸರ್ಪ ಇದು ಜಾತಿ ಭಿನ್ನ. ಸುರಸೆಯಲ್ಲಿ 1,000 ಸರ್ಪಗಳ ಆವಿರ್ಭಾವಗೊಂಡ್ರೆ ಈ ಕದ್ರುವಿನಲ್ಲಿ ಅನೇಕ ಲೆಕ್ಕವಿಲ್ಲದೆ ಇದ್ದಷ್ಟು ನಾಗಗಳು ಆವಿರ್ಭವಿಸಿದವು. ಸರ್ಪ ಅಂದರೆ ವಿಷ ಇಲ್ಲದೆ ಇರತಕ್ಕಂತಹ ಸರ್ಪಣಶೀಲವಾದಂತಹ ಪ್ರಾಣಿಗಳು. ಸರ್ಪಣ ಅಂತ ಹೇಳಿದರೆ ತೆವಳಿಕೊಂಡು ಹೋಗುವುದು, ಕಾಲು ಇಲ್ಲದೆ ಇದ್ದ ಪ್ರಾಣಿಗಳು ಸರ್ಪಣ. ಸರೀಸೃಪ ಅಂತ ಅರ್ಥ, ಸರೀಸರ್ಪಣ ಮಾಡುವಂಥದ್ದು. ಆದರೆ ಅದರಲ್ಲಿ ವಿಷ ಇಲ್ಲ, ಅದು ಹೆಡೆ ತೆಗೆಯುವುದಕ್ಕೂ ಅದಕ್ಕೆ ಬರುವುದಿಲ್ಲ. ಹೆಡೆ ಇಲ್ಲದ, ವಿಷವೂ ಇಲ್ಲದ, ನೆಲದಲ್ಲಿ ಸರ್ಪಣ ಮಾಡುವ ಸರೀಸೃಪ ಜಾತಿ ಅದು ಸುರಸೆಯ ಮಕ್ಕಳು. ಅನೇಕ ಹೆಡೆಯುಳ್ಳ ನಾನಾ ರೀತಿಯ ಸರೀಸೃಪಗಳನ್ನು ಸೃಷ್ಟಿಸಿದವಳು ಕದ್ರು ಅಂತ. ಹೀಗೆ ಕದ್ರುವಿನ ತಂಗಿಯಾದಂತಹ ಸುರಸೆಯಲ್ಲಿ ಇವರು ಬಂದು ಕೇಳಿಕೊಂಡದ್ದು. ಸುರಸೆ ಅವರು ಕೊಟ್ಟ ವರವನ್ನು ಸ್ವೀಕರಿಸಿ ಈ ಹನುಮಂತನ, ಆಂಜನೇಯನ ಲೀಲಾವಿಲಾಸವನ್ನು ತಾನೂ ಅನುಭವಿಸುವುದಕ್ಕೋಸ್ಕರ ರಾಕ್ಷಸಿಯ ರೂಪವನ್ನು ತಾಳಿ ಸಮುದ್ರದ ಮಧ್ಯದಲ್ಲಿ ಬಾಯಿ ತೆರೆದು ನಿಂತಿದ್ದಾಳೆ. ಹನುಮಂತ ಆಗಮಿಸಿದ. ಅವನ ಚಾರಣಾಚರಿತೇ ಪಥಿ, ಚಾರಣರು ಸಂಚಾರ ಮಾಡುವ ಪಥ ಅಂತ ಹೇಳಿದರೆ ಆಕಾಶ. ಆ ಆಕಾಶ ಮಾರ್ಗದಲ್ಲಿ ಯಾವ ಮಾರ್ಗದಲ್ಲಿ ಹನುಮಂತ ಸಾಗಿ ಬರ್ತಾ ಇದ್ದಾನೋ ಅದಕ್ಕೆ ನೇರವಾಗಿ ಬಾಯಿ ತೆರೆದು ಈಕೆ ನಿಂತಿದ್ದಾಳೆ. ಹನುಮಂತ ಹಾರಿ ಬರ್ತಾ ಇದ್ದವ ಗಾಳಿಯಲ್ಲಿ ಒಂದು ಸಲ ಮೆಲ್ಲ ಮಾಡಿದಂತೆ ತನ್ನ ವೇಗವನ್ನು. ಅದರಿಂದ ಇದು ನೆಗೆಯುವುದು ಅಂದರೆ ಯಾವುದೋ ಮಂಗಗಳು ನೆಗೆದ ಹಾಗೆ ಅಲ್ಲ ಅಂತ ಸ್ಪಷ್ಟ. ಯಾಕಂದರೆ ಇಲ್ಲಿ ಹಾಗೆ ಹೋಗ್ತಾ ಇದ್ದ ಹಾಗೆ ದಾರಿ ಆ ಕಡೆ ವ್ಯತ್ಯಾಸ ಮಾಡಿಕೊಂಡೆಲ್ಲ ಹೋಗ್ಲಿಕ್ಕೆಲ್ಲ ಆಗ್ತದೆ. ವಿಮಾನ ಹೋದ ಹಾಗೆ ಹೋಗುದು ಇವರು ಆಕಾಶದಲ್ಲಿ. ಇವರ ಉಲ್ಲಂಘನ ಅಂದರೆ ಹಾಗೆ. ತನ್ನ ವೇಗವನ್ನು ನಿಯಂತ್ರಿಸಿದ. ಪ್ರಶ್ನಿಸ್ತಾನೆ, ಏನು ಬಾಯಿ ತೆರೆದು ನಿಂತಿದ್ದಿ? ಆ ಸರ್ಪ ಮಾತೆ ಆಕೆ ಹೇಳ್ತಾಳೆ, ಸರ್ಪದ ಆಕಾರವೇ ಅಂತ ಇದು, ಸರ್ಪದ ಆಕಾರದ ದೊಡ್ಡ ಬಾಯಿ. ಆ ಬಾಯಿ ತೆರೆದು ನಿಂತಹ ಆಕೆ ಹೇಳ್ತಾಳೆ, ನನ್ನ ಬಾಯಿಯ ಒಳಗೆ ನೀನು ಹೋಗದೆ ಇರುವುದಕ್ಕೆ ದೇವತೆಗಳ ವರದಿಂದ ಅವಕಾಶ ಇಲ್ಲ. ನಾನು ಅಂತಹ ವರವನ್ನು ಪಡೆದವಳು ಅಂತ. ಆಗ ಆಂಜನೇಯ ಹೇಳ್ತಾನೆ, ನನ್ನ ಶರೀರ ನಿನ್ನ ಬಾಯಿ ಒಳಗೆ ಹೋಗುವುದಿಲ್ಲ, ನಾನೇನು ಮಾಡಲಿ ಅಂತ. ಯಾಕಂದರೆ ಇವಳ ಬಾಯಿ 1-2 ಯೋಜನದಷ್ಟು ವಿಸ್ತಾರ ಇತ್ತು. ಇವನ ಶರೀರವನ್ನು 40 ಯೋಜನದಷ್ಟು ವಿಸ್ತಾರ ಮಾಡಿಕೊಂಡಿದ್ದಾನೆ. ಬಾಯಿಯ ಒಳಗೆ ಹೋಗುವುದಕ್ಕಾಗುವುದಿಲ್ಲ, ನಾನೇನು ಮಾಡಲಿ. ಇವಳು ಬಾಯಿ ದೊಡ್ಡದು ಮಾಡಿದಂತೆ. ಅವನ ಶರೀರ 40 ಇದ್ರೆ ಇವಳು 80 ಮಾಡಿದ್ಲು. 80 ಯೋಜನದಷ್ಟು ವಿಸ್ತಾರವಾದಾಗ ಇವನು 100ರಷ್ಟು ಆಗಿ ಹೋಗಿದ್ದಾನೆ. ಅವಳಿಗೆ ಇನ್ನಷ್ಟು ಬಾಯಿ ದೊಡ್ಡದು ಮಾಡುವುದಕ್ಕೆ ಆಗಲಿಲ್ಲ. ಒಂದು ಶಕ್ತಿಗೆ ಒಂದು ಲಿಮಿಟೇಷನ್, ನಿಯಮನ ಅನ್ನೋದಿರುತ್ತಲ್ವ, ನಿಯಮಿತತೆ. ಆದ್ದರಿಂದ ಆಕೆಗೆ ಅದಕ್ಕಿಂತ ಜಾಸ್ತಿ ಮಾಡುವುದಕ್ಕೆ ಸಾಧ್ಯವಾಗದೇ ಹೋದಾಗ ಅವಳು ಇನ್ನಷ್ಟು ತೆಗೆದು 100ಕ್ಕಿಂತ ಜಾಸ್ತಿ, 100 ಯೋಜನಕ್ಕಿಂತ ಜಾಸ್ತಿ ಬಾಯಿ ತೆರಿತಾ ಇದ್ದಾಳಂತೆ. ಅಷ್ಟು ಹೊತ್ತಿಗೆ ಹನುಮಂತ ಇದ್ದಕ್ಕಿದ್ದ ಹಾಗೆ ಒಂದು ಬೆಕ್ಕಿನಷ್ಟು ದೊಡ್ಡ ಶರೀರವನ್ನು ಮಾಡಿಕೊಂಡು ಅವಳ ಬಾಯಿಯ ಒಳಗೆ ಹೋಗಿ, ಸೀದಾ ಹೊಟ್ಟೆಯೊಳಗೆ ಹೋಗಿ, ಎಲ್ಲೆಲ್ಲಿ ಕಿಲಿಕಿಲಿ ಹಾಕ್ಲಿಕ್ಕೆ ಆಗ್ತದೆ ಅಲ್ಲೆಲ್ಲ ಹಾಕಿ, ಹಾಗೆ ಅವಳು ಬಾಯಿ ಮುಚ್ಚುವುದರ ಒಳಗೆ ಹೊರಗೆ ಬಂದ್ಬಿಟ್ಟಂತೆ. ಒಂದು ದೊಡ್ಡ ಲೀಲೆಯನ್ನು ತೋರಿದಂತೆ. ಅವಳಿಗೆ ಏನೋ ಒಂದು ಖುಷಿ, ಒಳಗಿಂದ ಎಲ್ಲೆಲ್ಲೋ ಸ್ಪರ್ಶಗಳಾಗ್ತಾ ಇದ್ದಾವೆ ಅಂತ ಇವನು ಹೋಗಿ ಅಲ್ಲೆಲ್ಲ ಏನೋ ಮಾಡಿ ಹೊರಗೆ ಬಂದುಬಿಟ್ಟಂತೆ. ಇದೊಂದು ಹನುಮಂತನ ಲೀಲೆ. ಸುರಸೆ ತಾನು ಬಾಯಿಯನ್ನು ಮುಚ್ಚಿದ್ದಾಳೆ. ಹನುಮಂತ ನೋಡಿದರೆ ಹಿಂದೆ ಬಂದ ಶರೀರದ ಅದೇ ಗಾತ್ರದಲ್ಲಿ ಆ ಕಡೆ ಹಾರಿಕೊಂಡು ಹೋಗ್ತಾ ಇದ್ದಾನೆ. ಹಿಂದೆ ನೋಡಿ ನಗ್ತಾ ಇದ್ದಾನೆ, ಹೇಗೆ ನಮ್ಮ ಕಥೆ ಅಂತ ಹೇಳಿಕೊಂಡು ಮುಂದೆ ಹೋಗ್ತಾ ಇದ್ದಾನೆ. ಹೀಗೊಂದು ಹನುಮಂತನ ಲೀಲೆ.
ಸುರಸೆ ಸಾತ್ವಿಕಳಾದಂತಹ ದೇವತೆ, ನಾಗದೇವತೆ ಅವಳು, ನಾಗಗಳ ತಾಯಿ, ನಾಗದೇವಿ ಅವಳು. ಸುರಸ ಅನ್ನೋ ಶಬ್ದವು ಕೂಡ ಸುಂದರವಾದದ್ದು. ಸುರ ತಾಯಿ ಅಂತಲೇ ಅದಕ್ಕೆ ಅರ್ಥ, ಒಳ್ಳೆಯ ರಸವುಳ್ಳವಳು ಅಂತ ಅರ್ಥ ಅಲ್ಲ. ಸುರರ ತಾಯಿ ಅಂತಲೇ ಸುರಸ ಅಂತ ಹೇಳಿದರೆ ದೇವತೆಗಳ ತಾಯಿಯ ಸ್ಥಾನದಲ್ಲಿ ಇರತಕ್ಕಂಥವಳು. ಅಂಥವಳನ್ನು ತಾನು ಆಧರಿಸಬೇಕು ಅನ್ನುವ ದೃಷ್ಟಿಯಿಂದಲೇ ಈತ ಆಕೆಯ ಉದರಕ್ಕೆ ಹೋಗಿ ಆಕೆಯ ಉದರದಿಂದ ಹೊರಬಂದು ಒಂದು ದೊಡ್ಡ ಲೀಲೆಯನ್ನು ತೋರಿಸಿದ. ದೇವತೆಗಳ ವರವೂ ತಪ್ಪಾಗಲಿಲ್ಲ. ನಿನ್ನ ಹೊಟ್ಟೆಯ ಒಳಗೆ ಹೋಗದೆ ಯಾರೂ ಮುಂದೆ ಹೋಗುವ ಹಾಗಿಲ್ಲ. ಹನುಮಂತ ಹೊಟ್ಟೆ ಒಳಗೆ ಹೋಗೇ ಬಂದದ್ದು. ಹಾಗೆ ಅಂತೇಳಿ ರಾಮಕಾರ್ಯ ದುರಂಧರನಾದಂತಹ ಹನುಮಂತನ ಕಾರ್ಯದಲ್ಲಿ ಯಾವುದೇ ರೀತಿಯ ವಿಘ್ನವು ಉಂಟಾಗಲಿಲ್ಲ. ಆತ ಹಾಗೆ ಅಲ್ಲಿಂದ ಮುಂದೆ ಹಾರಿಕೊಂಡು ಮುಂದೆ ಹೋಗ್ತಾ ಇದ್ದಾನೆ. ಇದೊಂದು ಲೀಲೆ ನಡೆಯಿತು. ಅಷ್ಟು ಹೊತ್ತಿಗೆ ಆಕಾಶದಲ್ಲಿ ಈ ಲೀಲೆಯನ್ನು ನೋಡುವುದಕ್ಕೆ ಎಲ್ಲ ದೇವತೆಗಳು, ಚಾರಣರು, ಕಿನ್ನರರು, ಕಿಂಪುರುಷರು, ವಿದ್ಯಾಧರರು, ದೇವಯೋನಿ ವಿಶೇಷಗಳು ಅಂತ ಏನೇನಿದ್ದಾವೆ ಅವೆಲ್ಲವೂ ನಿಂತು ನೋಡ್ತಾ ಇದ್ದಾರೆ. ಅವರೆಲ್ಲ ಈ ಲೀಲೆಯನ್ನು ನೋಡಿ ಹನುಮಂತನನ್ನು ಪ್ರಶಂಸೆ ಮಾಡ್ತಾ ಇದ್ದಾರೆ ಬಹಳದು. ಯಸ್ಯ ತ್ವೇತಾನಿ ಚತ್ವಾರಿ ವಾನರೇಂದ್ರ ಯಥಾ ಅಥವಾ ಧೃತಿರ್ದೃಷ್ಟಿರ್ಮತಿರ್ದಾಕ್ಷ್ಯಂ ಸಕರ್ಮಸು ನ ಹೀಯತೆ. ಯಾರಲ್ಲಿ ಈ 4 ಗುಣ ವಿಶೇಷ ಇರ್ತದೋ ಅವರು ಯಾವತ್ತೂ ಯಾವ ಕೆಲಸದಲ್ಲೂ ಕೂಡ ಕೆಳಗೆ ಬೀಳುವುದಿಲ್ಲ. ಯಾವುದೇ ಕೆಲಸವನ್ನು ಕೊಡಿ ಅವರು ಆ ಕೆಲಸದಲ್ಲಿ ಯಶಸ್ವಿಗಳಾಗ್ತಾರೆ, ಯಶಸ್ಸನ್ನು ಪಡಿತಾರೆ. ಯಾವ 4 ಗುಣ ಬೇಕು ಅಂದರೆ ಧೃತಿ, ದೃಷ್ಟಿ, ಮತಿ, ದಾಕ್ಷ್ಯಂ ಚತ್ವಾರ್ಯೇತಾನಿ. ಈ 4 ಗುಣಗಳು ಬೇಕಂತೆ. ಧೃತಿ ಅಂದರೆ ಒಂದು ಧೈರ್ಯ. ಸಾಮಾನ್ಯವಾಗಿ ಮನುಷ್ಯನಿಗೆ ಏನಿರ್ತದೆ ಅಂದರೆ ಕೆಲಸ ಮಾಡಲಿಕ್ಕೆ ಹೊರಡುವುದಿಲ್ಲ ಅವ. ಯಾಕಂದರೆ ಕೆಲಸ ಶುರು ಮಾಡೋದು ದೊಡ್ಡದಲ್ಲ, ಮುಗಿಸುವುದು ಕಷ್ಟ. ಆದ್ದರಿಂದ ಈ ಕೆಲಸ ಮಾಡದೇ ಇರುವುದೇ ಒಳ್ಳೆಯದು ಅಂತ ಕೆಲಸದಲ್ಲಿ ತೊಡಗದೇ ಇರತಕ್ಕಂತಹ ವ್ಯಕ್ತಿಗಳು ಜಾಸ್ತಿ. ಕೆಲವರು ಏಕಾದಶಿ ಉಪವಾಸದ ವಿಷಯದಲ್ಲೂ ಹಾಗೆ. ನಾನು ಈಗ ಶುರು ಮಾಡಿದರೆ ಬೆಳಗ್ಗೆ ಮಧ್ಯಾಹ್ನದ ಹೊತ್ತು ತಲೆ ತಿರುಗಿದ್ರೆ ಅಂತ ಯೋಚನೆ ಮಾಡಿ ಬೆಳಗ್ಗೆ ಫಲಾಹಾರ ತಗೊಂಡ್ಬಿಡ್ತಾರೆ. ಒಳ್ಳೆ ಕೆಲಸಗಳನ್ನು ಶುರು ಮಾಡುವಲ್ಲೇ ಹೆದರಿಕೆ, ಎಲ್ಲಿ ಏನಾಗಿ ಬಿಡ್ತದೋ. ದೊಡ್ಡ ದೊಡ್ಡ ಯಾವುದೋ ಒಂದು ಕಂಪೆನಿ ತೆಗಿಬೇಕು ಅಂತ ಅವರ ಅಪ್ಪ ಹೇಳಿದ. ಒಳ್ಳೆ ಕೆಲಸ ಇದು. ಅವರ ಮೆಂಟರು ಕೂಡ ಹೇಳಿದರು, ಅದು ಭಾರಿ ಒಳ್ಳೆಯದು, ಒಂದು 100 ಜನಕ್ಕೆ ಕೆಲಸ ಕೊಟ್ಟ ಹಾಗೆ ಆಗ್ತದೆ, ಅನುಕೂಲ. ಒಂದು ಸ್ವಲ್ಪ ಸಾಲ ತಗೊಂಡು ತೆಗೆಯೋಕ್ಕಿಂತ ಇವನಿಗೆ ಸಾಲ ತಗೊಂಡು ನನ್ನ ಕಂಪೆನಿ ಮುಳುಗಿ ಹೋದರೆ ನನ್ನನ್ನು ಆಮೇಲೆ ಮುಳುಗಿಸಿ ಬಿಡ್ತಾರಲ್ವ ಅಂತ ಅಲ್ಲೇ ಹೆದರಿಕೆ. ಕೊನೆಗೆ ಕೆಲಸವೇ ಶುರು ಮಾಡುವುದಿಲ್ಲ. ಪ್ರಾರಭ್ಯತೆ ನಖಲು ವಿಘ್ನ ಭಯೇನ ನೀಚೈ. ಇಂತಹ ವ್ಯಕ್ತಿಗಳನ್ನು ನೀಚ ಜನ ಅಂತ ಕರೀತಾರೆ. ಕೆಲಸ ಶುರು ಮಾಡುವುದೇ. ಇನ್ನು ಕೆಲವರು ಇದಕ್ಕಿಂತ ಬುದ್ಧಿವಂತರು ಇರ್ತಾರೆ. ಅವರು ಕೆಲಸ ಶುರು ಮಾಡುವುದರಲ್ಲಿ ಮಹಾನಿಷ್ಣಾದರು, ಆರಂಭಶೂರರು ಅಂತಲೇ ಅವರಿಗೆ ಹೆಸರು. ಶುರು ಮಾಡಿಬಿಡ್ತಾರೆ. ಆಮೇಲೆ ಶುರು ಮಾಡಿದ ಮೇಲೆ ಯಾವಾಗ ನಿಲ್ಲಿಸುವುದು ಅಂತ ಕಾಯ್ತಾ ಇರ್ತಾರೆ. ಅದಕ್ಕೊಂದು ಗುಂಟು ನೆಪ ಸಿಕ್ಕಿದ್ರೆ ಸಾಕು, ಅವರಿಗೆ ಕೆಲಸ ನಿಲ್ಲಿಸ್ತಾರೆ. ಆರಭ್ಯ ವಿಘ್ನ ನಿಹತಾಹ ವಿರಮಂತಿ ಮಧ್ಯಾಹ. ಪ್ರಾರಂಭ ಮಾಡ್ತಾರೆ, ವಿಘ್ನದ ಪೆಟ್ಟು ಬೀಳುತ್ತೆ, ಕಾಯ್ತಾ ಇರ್ತಾರೆ, ಅಲ್ಲಿಗೆ ನಿಲ್ಲಿಸಿಬಿಡ್ತಾರೆ. ಇದು ಇವರಿಗೆ ಮಧ್ಯಮರು ಅಂತ ಹೆಸರು. ಯಾಕಂದರೆ ಶುರು ಮಾಡಿದ್ರಲ್ವಾ. ಆದರೆ ಉತ್ತಮರಿದ್ದಾರೆ. ಅವರು ಹೇಗೆ? ವಿಘ್ನೈಹಿ ಪುನಃ ಪುನರಪಿ ಪ್ರತಿಹನ್ಯಮಾನಾಹ ಪ್ರಾರಬ್ಧಂ ಉತ್ತಮ ಜನಾಹ ನ ಪರಿತ್ಯಜಂತಿ. ಶುರು ಮಾಡಿದ ಮೇಲೆ ಅದನ್ನು ಬಿಡುವ ಪ್ರಶ್ನೆಯೇ ಇಲ್ಲ. ಅವರಿಗೆ ವಿಘ್ನಗಳು ಬರುವುದಿಲ್ಲ ಅಂತಿಲ್ಲ, ಬೇಕಾದಷ್ಟು ವಿಘ್ನಗಳು ಬರ್ತವೆ. ಆದರೆ ಆ ವಿಘ್ನಗಳನ್ನು ತಾವು ಮುಂದುವರಿಯುವುದಕ್ಕೆ ಸೋಪಾನಗಳನ್ನಾಗಿ ಬಳಸಿಕೊಳ್ತಾರೆ ಹೊರತು ಅದರಿಂದ ಯಾವುದೇ ರೀತಿಯ ಮನಶ್ಚಾಂಚಲ್ಯಕ್ಕೋ ಅಥವಾ ಮನಸ್ಸಿನ ಅಸ್ಥಿರತೆಗೋ ಅವರು ಕಾರಣರಾಗುವುದಿಲ್ಲ. ವಿಘ್ನಗಳನ್ನು ಕೂಡ ಮೆಟ್ಟಿಲನ್ನಾಗಿ ಮಾಡಿಕೊಂಡು ಅದರ ಮೇಲೆ ಹತ್ತಿಕೊಂಡು ಎತ್ತರಕ್ಕೆ ಇರತಕ್ಕಂತಹ ವ್ಯಕ್ತಿತ್ವ ಏನಿದೆ ಅಂಥವರನ್ನು ಉತ್ತಮ ಜನ ಅಂತ ಕರೀತಾರೆ. ಇದಕ್ಕೆ ಬೇಕಾದ್ದೇನು? ಉತ್ತಮ ಜನ ಆಗುವುದಕ್ಕೆ ಧೈರ್ಯ ಬೇಕು, ಎದೆಗುಂದದೇ ಇರುವ ಎದೆಗಾರಿಕೆ ಬೇಕು. ಆ ವ್ಯಕ್ತಿತ್ವ ಹನುಮಂತನಲ್ಲಿದೆ. ಆದ್ರಿಂದ ಇಲ್ಲೇ ಹೋದರೆ ಈ ದೊಡ್ಡ ಬಾಯಿ ನೋಡಿದಾಗಲೇ ಕೆಲವರ ಎದೆ ಒಡೆದು ಹೋಗುವಾಕೆ. ಏನು ಕೆಲವರ ಹೆಂಗಸರ ಬಾಯಿ ನೋಡಿದ್ರೇನೆ ಎದೆ ಒಡೆದು ಹೋಗುತ್ತೆ, ಬೊಂಬಾಯಿ ಇರ್ತದೆ. ಅಂಥಲ್ಲಿ ಈ ಸುರಸೆ ಸಾಮಾನ್ಯ ಅಲ್ಲ, ನಾಗಮಾತೆ. ನಾಗಮಾತೆಯ ಬಾಯಿ ಅಂತಾದ್ಮೇಲೆ ಅದನ್ನು ನೋಡಿ ಅದರಲ್ಲಿರುವ ಕೋರೆದಾಡೆಗಳು, ಹಲ್ಲುಗಳು ಎಲ್ಲಿ ವಿಷ ಇದೆಯೋ ಅಂತ ಹೆದರಿಕೆ. ಇಂಥ ಸ್ಥಿತಿಯನ್ನು ನೋಡಿಯೇ ಹೆದರಿ ಹೋಗುವ ಸ್ಥಿತಿ. ಆದರೆ ಇವನಿಗೆ ಅದೇನು ಹೆದರಿಕೆ ಇಲ್ಲ. ನನ್ನ ಶರೀರ ಏನು ಮಾಡುವುದು ಹೇಳು, ನಿನ್ನ ಬಾಯಲ್ಲಿ ಹೋಗ್ತಾ ಇಲ್ಲ, ಧೈರ್ಯವಾಗಿ ಹೇಳ್ತಾನೆ. ಆಮೇಲೆ ಬಾಯಿ ತೆರೆದೇ ಇದ್ದ ಹಾಗೆ ಒಳಗೆ ಹೋಗಿ ಬಾಯಿ ಮುಚ್ಚುವುದರೊಳಗೆ ಹೊರಗೆ ಬರ್ತಾನೆ. ಒಳಗೆ ಹೋದವರಿಗೆ ನಾನು ಹೊರಗೆ ಬರ್ತೇನೋ ಇಲ್ಲೋ ಅಂತ ಹೆದರಿ ಅಲ್ಲೇ ಮುಗಿಯುವ ಸಾಧ್ಯತೆ ಉಂಟು. ಇದು ಹಾಗಿಲ್ಲ, ಅಷ್ಟು ಧೈರ್ಯ. ಎಲ್ಲಿ ಧೈರ್ಯ ಉಂಟು ಅಲ್ಲಿ ಕಾರ್ಯ ಸಾಧನೆ. ಇದು ಮೊದಲನೇದ್ದು. ಧೃತಿ. ಬರೀ ಧೈರ್ಯ ಇದ್ದರೆ ಸಾಕಾಗುವುದಿಲ್ಲ. ನನಗೆ ಸಿಕ್ಕಾಬಿಟ್ಟೆ ಧೈರ್ಯ ಇದೆ, ಆದ್ರಿಂದ ಹೋಗಿ ಆಕಾಶಕ್ಕೆ ಹೋಗಿ ಸೂರ್ಯನನ್ನು ಮುಟ್ಟಿ ಬರ್ತೇನೆ ಅಂತ ಹೊರಟ್ರೆ. ಧೃತಿ, ದೃಷ್ಟಿ ಅಂತ ಎರಡನೇದ್ದು. ದೃಷ್ಟಿ ಅಂತ ಹೇಳಿದರೆ ಜ್ಞಾನ, ತಿಳುವಳಿಕೆ, ಅದು ಬೇಕು. ಧೈರ್ಯ ಬೇಕು, ತಿಳುವಳಿಕೆ ಬೇಕು. ತಿಳುವಳಿಕೆ ಅಂತ ಹೇಳಿದರೆ ನಾನು ಹೇಗೆ ಹೋದರೆ ಹೇಗೆ ಬರ್ಬೋದು. ಚಕ್ರವ್ಯೂಹವೇ ನಿರ್ಮಾಣ ಆಗಿದ್ರೂ ಕೂಡ ಚಕ್ರವ್ಯೂಹಕ್ಕೆ ಧೈರ್ಯ ಇದ್ದರೆ ಸಾಕಾಗ್ತದ?
ಚಕ್ರವ್ಯೂಹವನ್ನು ಹೇಗೆ ಹೊಕ್ಕಬೇಕು, ಹೊಕ್ಕಿದ ಮೇಲೆ ಎಲ್ಲಿ ಬಲಕ್ಕೆ ತಿರುಗಬೇಕು, ಎಲ್ಲಿ ಎಡಕ್ಕೆ ತಿರುಗಬೇಕು, ಎಲ್ಲಿ ಯಾವ ಯಾವ ಆಯಕಟ್ಟಿನ ಪ್ರದೇಶ ಇದೆ, ಆಯಕಟ್ಟಿನ ಪ್ರದೇಶದಲ್ಲಿ ಹಿಂದೆ ಮುಂದೆ 4 ದಿಕ್ಕಿನಲ್ಲೂ ರಕ್ಷಣೆಗೆ ವ್ಯವಸ್ಥೆ ಹೇಗಿರಬೇಕು, ಈ ಜ್ಞಾನ ಬೇಕಲ್ವಾ. ಧೈರ್ಯ ಇದೆ ಅಂತೇಳಿ ಯುದ್ಧದಲ್ಲಿ ಭಾಗವಹಿಸಿದರೆ ಧೈರ್ಯದ ಜೊತೆಗೆ ದೃಷ್ಟಿ ಬೇಕು, ಯಥಾರ್ಥವಾದ ಜ್ಞಾನ, ಸ್ಪಷ್ಟವಾದಂತಹ ಪರಿಕಲ್ಪನೆ ಇದು ಬೇಕು. ಇದು 2ನೇ ಅಂಶ. ಧೃತಿ, ದೃಷ್ಟಿ, ಮತಿ, ದಾಕ್ಷ್ಯಂ. 3ನೇದ್ದು ಮತಿ. ಮತಿ ಅಂದರೆ ವಿವೇಚನಾ ಶಕ್ತಿ. ದೃಷ್ಟಿ ಅಂದರೆ ಅದರ ಬಗ್ಗೆ ಜ್ಞಾನ, ಅದರ ಬಗ್ಗೆ ಯಥಾರ್ಥ ಜ್ಞಾನ, ಎಲ್ಲ ವಿಷಯ ಗೊತ್ತಿದ್ರೂ ಕೂಡ ಯಾವ ಹೊತ್ತಿಗೆ ಏನು ವ್ಯತ್ಯಾಸ ಮಾಡಿಕೊಳ್ಳಬೇಕು ಅಂತ ಬೇಕಲ್ವಾ. ನಾವೊಂದೇನೋ ಯೋಜನೆ ಹಾಕಿಕೊಂಡು ಹೋಗ್ತೇವೆ, ಆ ಯೋಜನೆ ಹಾಕಿಕೊಂಡು ಹೋಗುವಾಗ ಮಧ್ಯದಲ್ಲಿ ಅವರು ಆ ಯೋಜನೆಗೆ ಪ್ರತಿಬಂಧಕವಾಗಿ ಏನೋ ಇಟ್ಟಿದ್ದಾರೆ, ಇಟ್ಟಾಗ ನಮ್ಮ ಗತಿಯನ್ನೇ ಬದಲಿಸಿಕೊಳ್ಬೇಕಲ್ವಾ. ಈ ರೀತಿಯ ವಿಚಾರಧಾರೆಗೆ ಮತಿ, ವಿವೇಕ ಅಂತ ಹೆಸರು. ವಿವೇಕ ಅಂದರೆ ಯಾವ ಹೊತ್ತಿಗೆ ಏನು ನಾವು ವ್ಯತ್ಯಾಸ ಮಾಡಿಕೊಳ್ಳಬೇಕು, ಅದಕ್ಕೆ ಅನುಗುಣವಾಗಿ ಯೋಚನೆಯುಳ್ಳಂತಹ ಬುದ್ಧಿ, ವಿವೇಕ ಬೇಕು. ಅದನ್ನು ಮತಿ ಅಂತ ಕರೀತಾರೆ. 4ನೇದ್ದು ದಾಕ್ಷ್ಯಂ. ದಾಕ್ಷ್ಯ ಅಂದರೆ ದಕ್ಷತೆ. ಶುರು ಮಾಡಿದ ಕೆಲಸವನ್ನು ಯಥಾರ್ಥವಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಅನ್ನುವ ಮನಸ್ಥಿತಿ. ಕೆಲವರಿಗೆ ಹೇಗಿರ್ತದೆ ಅಂದರೆ, ಕೆಲಸ ಹೇಳಿದ್ದಾರೆ ಮುಗಿಸಿದರೆ ಆಯಿತು. ಅದು ಯಾವಾಗ? ಅದು ಫೆಬ್ರವರಿ 29ನೇ ತಾರೀಕಿಗೆ ಮುಗಿಸಿದರೆ ಸರಿ, 4 ವರ್ಷಕ್ಕೆ ಒಂದು ಸಲ ಬರುವುದು ಅಂತೇಳಿ ಅವನಿಗೆ ಅವತ್ತು ಮುಗಿಸಿದರೆ ಸರಿ, ಒಟ್ಟು ಮುಗಿಸಿದ್ದೇನೆ ನಾನು ಅಂತ ಹೇಳುವುದು. ಹಾಗಲ್ಲ, ಕೊಟ್ಟ ಕೆಲಸವನ್ನು ಆದಷ್ಟು ಬೇಗ ಅದು ಅಚ್ಚುಕಟ್ಟಾಗಿ ಮುಗಿಸಿಕೊಡುವುದು. ಒಂದು ಹಲಸಿನ ಹಣ್ಣು ಹಚ್ಚಿ ಅದರದ್ದು ತೊಳೆ ತೆಗಿ ಅಂತೇಳಿದರೆ, ಇವನು ಹಲಸಿನ ಹಣ್ಣನ್ನೆಲ್ಲ ಬಿಚ್ಚಿ ಅದರ ಅಂಟೆಲ್ಲ ಮೇಗೆ ತಾಗಿಸಿಕೊಂಡು ಪಕ್ಕದ ವಸ್ತ್ರಕ್ಕೆ ಮುಟ್ಟಿ ಇನ್ನೊಬ್ಬರ ತಲೆಗೆ ಒರೆಸಿ ಗೋಡೆಗೆಲ್ಲ ಒರೆಸಿ ಎಲ್ಲ ಕ್ರಮ ಪ್ರಕಾರ ತೊಳೆ ತೆಗೆದು ಬರ್ತಾನೆ. ಆದರೆ ಏನು ಸಮಸ್ಯೆ ಏನು? ಕೆಲಸ ಎಲ್ಲ ಸರಿಯಾಗಿ ಮಾಡಿದ್ದಾನೆ, ಆದರೆ ದಕ್ಷತೆ ಇಲ್ಲ, ಅಚ್ಚುಕಟ್ಟುತನ ಇಲ್ಲ, ಎಲ್ಲ ಗಲೀಜು ಮಾಡಿ ಹಾಕಿದ್ದಾನೆ. ಅದೇ ಒಬ್ಬ ಇನ್ನೊಬ್ಬ ವ್ಯಕ್ತಿಯ ಕೈಯಲ್ಲಿ ಕೊಟ್ಟರೆ, ಕೈಗೆ ಎಣ್ಣೆ ಹಚ್ಚಿಕೊಂಡು ಜಾಗೃತಿಯಾಗಿ ಅದರ ಮಧ್ಯದಲ್ಲಿದ್ದ ಕೂಂಜಿಗೆ ಪೆಟ್ಟಾಗದೇ ಇದ್ದ ಹಾಗೆ, ಅದರಿಂದಾಗಿ ಆ ಅಂಟು ಹೊರಗೆ ಬರದೇ ಇರುವ ಹಾಗೆ ಒಂದೊಂದೇ ತೊಳೆಯನ್ನು ತೆಗೆದು ಎಲ್ಲ ಮಾಡಿ ಅದನ್ನು ಪ್ರತ್ಯೇಕವಾಗಿ ಒಂದು ಪ್ಲಾಸ್ಟಿಕ್ಕಲ್ಲೇ ಕಟ್ಟಿಟ್ಟು, ಪರಿಮಳ ಹೊರಗೆ ಬರಬಾರ್ದು ಅಂತ ಜಾಗೃತಿಯಾಗಿ ಕಟ್ಟಿಟ್ಟು, ಇಲ್ಲಿ ಒಂದು ಹಲಸಿನ ಹಣ್ಣು ಹಚ್ಚಿದೆ ಅಂತ ಬಂದವರಿಗೆ ಗೊತ್ತಾಗುವುದು ಯಾಕೆಂದರೆ ಮೂಗಿರುವುದರಿಂದ ಅಷ್ಟೇ. ಆ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡ್ತಾನಲ್ವಾ. ಯೋಗ ಕರ್ಮಸು ಕೌಶಲಂ. ಆ ಕರ್ಮಸು ಕೌಶಲ ಅನ್ನೋದು ಏನಿದೆ, ಆ ಕೌಶಲವನ್ನೇ ನಾವು ದಕ್ಷತೆ ಅಂತ ಕರೆಯುವುದು. ವ್ಯವಸ್ಥಿತವಾಗಿ ಕೆಲಸವನ್ನು ಮುಗಿಸತಕ್ಕಂತಹ ವ್ಯಕ್ತಿತ್ವ. ಈ 4 ಯಾರಲ್ಲಿದೆಯೋ ಅಂತಹ ವ್ಯಕ್ತಿ ಯಾವತ್ತು ನೈವ ಕರ್ಮಸು ಸೀದತಿ, ಅವನು ಯಾವ ಕರ್ಮದಲ್ಲೂ ಕೂಡ ತಾಪತ್ರಯಕ್ಕೆ ಒಳಗಾಗುವುದಿಲ್ಲ. ಅಂಥ ವ್ಯಕ್ತಿತ್ವ ನಿನ್ನಲ್ಲಿದೆ ಹನುಮಂತ. ಎಂಥ ಕೆಲಸ ಮಾಡಿಬಿಟ್ಟಿ, ದೇವತೆಗಳಿಗೂ ಬೇಸರ ಆಗಲಿಲ್ಲ, ಈ ಕಡೆ ಸುರಸೆಯೂ ಕೂಡ ನಿನ್ನಲ್ಲಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೂ ಅಷ್ಟು ಪ್ರೀತಿ ಮಾಡುವಂತಹ ಅನುಕೂಲ ಮಾಡಿಕೊಟ್ಟಿ. ಅಷ್ಟೇ ಅಲ್ಲ, ನಿನ್ನದ್ದಾದ ರಾಮ ಕಾರ್ಯ ಪರಾಯಣತೆಯಲ್ಲಿ ಯಾವುದೇ ರೀತಿಯ ಪ್ರತಿಬಂಧಕವೂ ಆಗಲಿಲ್ಲ. ಎಂಥ ವ್ಯಕ್ತಿತ್ವ ನಿನ್ನದು ಅಂತ ಆಕಾಶದಲ್ಲಿ ಸೇರಿದ ಚಾರಣ ದೇವತಾದಿಗಳೆಲ್ಲರೂ ಕೂಡ ಪ್ರೀತಿಯಿಂದ ಈತನ್ನು ಕೊಂಡಾಡ್ತಾ ಇದ್ದಾರೆ. ಹನುಮಂತ ಮುಂದೆ ಸಾಗಿದ. ಒಟ್ಟು ಸಮುದ್ರದಲ್ಲಿ 3 ಘಟನೆ, ಒಂದು ಮೈನಾಕನ ಘಟನೆ, ಮತ್ತೊಂದು ಸುರಸೆಯ ಘಟನೆ, ಮತ್ತೊಂದು ಸಿಂಹಿಕೆಯ ಘಟನೆ. ಇನ್ನೊಬ್ಬಳು ಸಿಂಹಿಕಾ ಅಂತ ಒಬ್ಬಳು ರಕ್ಕಸಿ. ಸಿಂಹಿಕೆ ಇವಳು ಯಾರ ಮಗಳು? ಹಿರಣ್ಯಕಶಿಪುವಿನ ಮಗಳು. ಯಾರ ಹೆಂಡತಿ? ಪೂರ್ವಚಿತ್ತಿಯ ಹೆಂಡತಿ. ಈ ಪೂರ್ವಚಿತ್ತಿಯ ಕಥೆಯೆಲ್ಲ ಕೇಳಿದವರಿಗೆ ಭಾರಿ ಖುಷಿಯಾಗುತ್ತೆ. ಓ, ಅಂಥವರ ಹೆಂಡತಿಯ ಮಹಾತ್ಮಳು ಅಂತ ಹೇಳ್ತಾರೆ. ಪೂರ್ವಚಿತ್ತಿಯ ಹೆಂಡತಿ. ಇವಳಿಗೊಬ್ಬ ಮಗನೂ ಇದ್ದ, ಅವನಿಗೆ ರಾಹು ಅಂತ ಹೆಸರು. ಸಿಂಹಿಕಾಸುತ ಅಂತ ಅವನನ್ನು ಕರೀತಾರೆ. ಹೀಗೆ ರಾಹುವಿನ ಅಮ್ಮ ಪೂರ್ವಚಿತ್ತಿ ಅಲ್ಲ, ವಿಪ್ರಚಿತ್ತಿಯ ಆ ಪೂರ್ವಚಿತ್ತಿ ಅಂತ ಹೇಳ್ತಕ್ಕಂತಹ ರಕ್ಕಸನ ಹೆಂಡತಿ, ಹಿರಣ್ಯಕಶಿಪುವಿನ ಮಗಳು, ಅವಳಿಗೆ ಸಿಂಹಿಕಾ ಅಂತ ಹೆಸರು. ರಕ್ಕಸಿ ಹಿರಣ್ಯಕಶಿಪುವಿನ ಮಗಳಾದ್ದರಿಂದ ಅವಳಿಗೆ ರಾವಣನ ಮೇಲೆ ಭಾರಿ ಪ್ರೀತಿ. ಯಾಕಂದರೆ ಹಿರಣ್ಯಕಶಿಪುವೇ ರಾವಣನಾಗಿ ಹುಟ್ಟಿರುವುದರಿಂದ ರಾವಣನ ಲಂಕೆಗೆ ಯಾರಿಂದಲೂ ತೊಂದರೆ ಆಗಬಾರ್ದು, ಶತ್ರುಗಳಿಂದ ತೊಂದರೆ ಆಗಬಾರ್ದು ಅನ್ನುವ ದೃಷ್ಟಿಯಿಂದ ಆಕೆ ಲಂಕೆಗೆ ರಕ್ಷಕಳಾಗಿ ಸಮುದ್ರದಲ್ಲಿ ಕೂತವಳು. ಸಮುದ್ರದಲ್ಲಿ ಅವಳದೊಂದು ವಿಚಿತ್ರವಾದ ಶಕ್ತಿ. ಏನು ಶಕ್ತಿ ಅಂದರೆ, ಆಕಾಶದಲ್ಲಿ ಯಾವುದಾದ್ರೂ ಹೋಗ್ತಾ ಇದ್ದರೆ ಅದರ ನೆರಳು ಅವಳ ಮೇಲೆ ಬಿದ್ದರೆ ಅದು ಕೂಡಲೇ ಅವಳಿಂದ ಸೆಳೆಯಲ್ಪಡ್ತದೆ. ಇದೊಂದು ಸಮುದ್ರ ಭೂತ ಅಂತ ಇದಕ್ಕೆ ಹೆಸರು. ಈಗಲೂ ಇದೆ ಇಂಥ ಸಮುದ್ರ ಭೂತ. ಕೆಲವು ಕಡೆಯಲ್ಲಿ ವಿಮಾನಗಳು ಹಾರಬಾರ್ದು ಅಂತೇಳಿ ಅಂತಾರಾಷ್ಟ್ರೀಯ ಕಾನೂನುಗಳುಂಟು. ಯಾಕಂದರೆ
ಅಲ್ಲೆಲ್ಲ ಬ್ಲ್ಯಾಕ್ ಸಿ ಅಂತ ಕರೀತಾರೆ. ಅಲ್ಲಿಗೆ ಹೋಯ್ತು ಅಂತ ಹೇಳಿದ್ರೆ ಮೇಲಿದ್ದು ಏನೋ ಎಳೆಯಲ್ಪಡ್ತದೆ, ಅಲ್ಲೇ ಹೋಗಿ ಬೀಳ್ತದೆ. ಅದು ಸಮುದ್ರ ನದಿಯಲ್ಲಿದ್ದ ಸುಳಿಯ ಹಾಗೆ ಅಂತ. ಆ ರೀತಿಯ ಸಮುದ್ರದ ಕೆಲವು ತಾಣಗಳುಂಟು. ಅದನ್ನು ಇವತ್ತು ವಿಜ್ಞಾನಿಗಳು ಪತ್ತೆ ಮಾಡಿ ಅದರ ಮೇಲೆ ಯಾವ ವಿಮಾನವೂ ಹೋಗದೇ ಇರುವ ಹಾಗೆ ವ್ಯವಸ್ಥೆ ಮಾಡಿಕೊಂಡಿರ್ತಾರೆ. ಹಾಗೆ ಲಂಕೆಗೆ ಹೋಗುವ ಸಮುದ್ರದಲ್ಲಿರುವ ಆ ರೀತಿಯ ಛಾಯಾಗ್ರಹ ಅಂತ ಇದನ್ನು ಕರೀತಾರೆ. ಛಾಯಾ ಅಂದರೆ ನೆರಳು, ಗ್ರಹಣ ಅಂದರೆ ಸೆಳೆದು ಹಿಡಿಯತಕ್ಕಂಥದ್ದು. ಛಾಯೆಯನ್ನು ಹಿಡಿದು ಎಳೆದು ತಿನ್ನುವಂತಹ ಒಂದು ಭೂತಕ್ಕೆ ಅಲ್ಲಿ ಸಿಂಹಿಕಾ ಅಂತ ಹೆಸರು. ಅವಳು ಸಮುದ್ರದಲ್ಲಿ ಎಷ್ಟು ವಿಸ್ತಾರವಾಗಿದ್ದಾಳೆ ಅಂದರೆ 30 ಯೋಜನದಷ್ಟು ಜಾಗ ಅವಳದಂತೆ. ನಮ್ದೆಲ್ಲ 30-40ಗಿಂತ ಜಾಸ್ತಿ ಇರುವುದಿಲ್ಲ, ಇವಳದು ಹಾಗಲ್ಲ, 30 ಯೋಜನ. ಒಂದು ಯೋಜನೆ ಎಷ್ಟು ಅಂತ ನಾನೊಂದು ಕಲ್ಪನೆ ಹೇಳಿದ್ದೇನೆ. ಸಮುದ್ರದಲ್ಲಿ ಯೋಜನ ಅನ್ನುವುದು ಸ್ವಲ್ಪ ಬೇರೆ ಥರ. ನೆಲದಲ್ಲಿ ಯೋಜನ ಅಂತ ಹೇಳಿದರೆ ಸುಮಾರು 6.1 ಕಿಲೋಮೀಟರ್. ಸಮುದ್ರದಲ್ಲಿ ಆಗುವಾಗ ಅದೊಂದು 4.5 ಕಿಲೋಮೀಟರ್ ಅಷ್ಟಾಗುತ್ತೆ ಒಂದು ಯೋಜನ ಅಂತ ಹೇಳಿದರೆ. ಮರಕ್ಕೆ ಹತ್ತುವಾಗ 1 ಮೀಟ್ರಿಗೆ 1 ಯೋಜನ ಅಂತ ಹೆಸರು. ಮರದಲ್ಲಿ ಎಲ್ಲ ಯೋಜನ ಶಬ್ದ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯ ಅರ್ಥವನ್ನು ಕೊಡ್ತದೆ. ಈಗ ನೀರಿನಲ್ಲಿ ಯೋಜನದ ವ್ಯವಸ್ಥೆ, ಆ ಯೋಜನದ ಪ್ರಕಾರ ಸುಮಾರು 30 ಯೋಜನದಷ್ಟು ವಿಸ್ತಾರದಲ್ಲಿ ಆ ಭೂತ ವ್ಯಾಪಿಸಿದೆ. ಅದರ ಮೇಲೆ ಯಾವ ಪ್ರಾಣಿ, ಯಾವ ರಣಹದ್ದು ಹೋದರೂ ಕೂಡ ಅದು ಸೆಳೆದು ತಿಂದು ಹಾಕ್ತದೆ. ಆ ರೀತಿ ಅಂಥ ಜಾಗದಲ್ಲಿ ಹನುಮಂತ ಹಾರಿ ಹೋಗ್ತಾ ಇದ್ದಾನೆ. ಅವನು ಬೇಕು ಸ್ವಲ್ಪ ಬೇಕಾದರೆ ಆ ಕಡೆ ಹೋಗ್ಬೋದಿತ್ತು, ಇಲ್ಲ ಅದರ ಮೇಲೆ ಹಾರಿ ಹೋಗ್ತಾನೆ. ಯಾಕಂದರೆ ಈಗ ಲಂಕೆಗೆ ಹೋಗುವಾಗ, ಮುಂದಕ್ಕೆ ಶ್ರೀರಾಮಚಂದ್ರ ಲಂಕೆಗೆ ಬರುವಾಗ ಯಾವ ಅಡ್ಡಿ ಆತಂಕಗಳು ಇರಬಾರ್ದು, ಎಲ್ಲ ವ್ಯವಸ್ಥೆ ಮಾಡಿ ಹೋಗಬೇಕು ಅನ್ನೋದು ಹನುಮಂತನ ಉದ್ದೇಶ. ಆದರೆ ಈ ಛಾಯಾಗ್ರಹದ ಮೇಲೆ ಹಾರಿ ಹೋದಾಗ ಛಾಯಾಗ್ರಹ ಎಳೆಯುವುದಕ್ಕೆ ಪ್ರಾರಂಭ ಮಾಡಿತು. ಅದರ ಸೆಳೆತಕ್ಕೆ ಹನುಮಂತ ಸಿಕ್ಕಿದ. ಯಾಕಂದರೆ ಸಿಗದೆ ಹೋದರೆ ಅದನ್ನು ಸಾಯಿಸುವುದು ಹೇಗೆ? ಅದರ ಸೆಳೆತಕ್ಕೆ ಸಿಕ್ಕಿದವ ಮೇಲಿನಿಂದ ಕೆಳಕ್ಕಿಳಿಯುವುದಕ್ಕೆ ಪ್ರಾರಂಭವಾಯಿತು. ಕೆಳಕ್ಕಿಳಿತಾ ಇದ್ದ ಹಾಗೆ ಇದು ಬಾಯಿ ತೆರೆದು ನಿಂತಿದೆ ಭೂತ. ಹೀಗೆ ಹಿಂದಿನ ಭೂತಕ್ಕೂ ಈ ಭೂತಕ್ಕೂ ಅಜಗಜಾಂತರ. ಹಿಂದಿನ ಭೂತ ಸಾತ್ವಿಕವಾದಂತಹ ಸುರಸೆ, ಆಕೆ ದೇವತಾ ಮಾತೆ. ಈಗಿನ ಈಕೆ ರಾಕ್ಷಸ ಮಾತೆ, ರಾಹು ಎಂಬ ರಕ್ಕಸನ ಅಮ್ಮ, ರಕ್ಕಸನ ಹೆಂಡತಿ, ಮಹಾರಕ್ಕಸನ ಮಗಳು ಅಂಥವಳವಳು. ಅಂಥವಳು ಸೆಳೀತಾ ಇದ್ದಾಳೆ. ತೆರೆದ ಬಾಯಿಯಲ್ಲಿ ವಿಷದಂಷ್ಟ್ರಗಳಿದ್ದಾವಂತೆ. ವಿಷದಂಷ್ಟ್ರವುಳ್ಳಂತಹ ಆಕೆಯ ಬಾಯಿಯ ಒಳಗೆ ಹೋದ ಹನುಮಂತ. ಒಳಗೆ ಹೋದದ್ದು ಯಾಕೆ? ಒಳಗೆ ಎಷ್ಟು ಇದೆ ಅಂತ ನೋಡಿ. ಒಳಗೆ ಹೋದವ ದೊಡ್ಡದಾಗುವುದಕ್ಕೆ ಶುರು ಮಾಡಿ. ದೊಡ್ಡದಾಗ್ತಾ ಇದ್ದ ಹಾಗೆ ಶರೀರವೆಲ್ಲ ಜರ್ಜರಿತವಾಯಿತು. ಬೆಲೂನಿಗೆ ಗಾಳಿ ಹಾಕುವಷ್ಟು ಹಾಕಿದರೆ ಸರಿಯಾಗಿರ್ತದೆ, ಇನ್ನಷ್ಟು ಹಾಕಿದರೆ ಒಡೆದು ಹೋಗುವುದಿಲ್ಲ. ಹಾಗೆ ಇವನು ಒಳಗೆ ಹೋದವ ಗಾಳಿ, ಅದು ಒಳಗೆ ಹೋಗಿ ಗಾಳಿ ದೊಡ್ಡದಾಯಿತು. ಗಾಳಿ ದೇವ ಹನುಮಂತ ಒಳಗೆ ದೊಡ್ಡದಾಗ್ತಾ ಇದ್ದ ಹಾಗೆ ಆಕೆಯ ಒಳಗಿದ್ದ ಕರಳುಗಳು ಸಿಡಿದವು. ಕರಳುಗಳ ಹೊರಗಿದ್ದಂತಹ ಉದರ ಜಠರವು ನಾಷ್ಟವಾಯಿತು. ಹೊರಗಿನ ಚರ್ಮ ಸುಳಿದು ರಕ್ಕಸಿ ಸತ್ತು ಹೋದಲಂತೆ. ಹನುಮಂತನ ವಿಶೇಷವೇ ಅದು. ಹಿಂದಕ್ಕೆ ಸುರಸೆಯ ಹೊಟ್ಟೆಗೆ ಹೋದವ ಅಲ್ಲಿ ಒಂದು ವಿಶಿಷ್ಟವಾದ ಸೇವೆಯನ್ನು ಮಾಡಿ ಹೊರಗೆ ಬರ್ತಾನೆ. ಇಲ್ಲಿ ಹೊಟ್ಟೆಗೆ ಹೋದವ ಉದರ ಬಗೆದು ನರಸಿಂಹಾಕೃತಿಯ ಹಾಗೆ ಸುತ್ತು ಹಾಕಿ ಕೊಂದು ಹಾಕಿ ಹೊರಗೆ ಬರ್ತಾನೆ. ಆದ್ದರಿಂದ ಒಬ್ಬ ವ್ಯಕ್ತಿ ಹೇಗಿದ್ದಾನೆ ಅನ್ನುವುದನ್ನು ನೋಡಿ ಆ ವ್ಯಕ್ತಿಗೆ ಸರಿಯಾದಂತಹ ಶಿಕ್ಷೆಯೋ ಅಥವಾ ರಕ್ಷೆಯೋ ಅದನ್ನು ಕೊಡತಕ್ಕಂಥದ್ದು ದೇವತಾ ಸ್ವಭಾವ. ಹೇಗೆ ಶ್ರೀಕೃಷ್ಣ ಮಥುರೆಗೆ ಹೋದಂತಹ ಸಂದರ್ಭದಲ್ಲಿ ಎದುರುಗಡೆ ಒಬ್ಬ ಬಟ್ಟೆ ಒಗೆಯುವ ಅಗಸ ಬಂದಾಗ ಅವನನ್ನು ಹೊಡೆದು ಸಾಯಿಸಿಯೇ ಬಿಟ್ಟ. ಅದೇ ಇನ್ನೊಬ್ಬಳು ಗಂಧ ಮಾರಾಟ ಮಾಡುವವಳು ಬಂದಾಗ ಅವಳ ಗೂನು ಬೆನ್ನು ತೆಗೆದು ಸರಿಯಾಗಿ ಮಾಡಿಬಿಟ್ಟ. ಅವರವರ ವ್ಯಕ್ತಿತ್ವ ಹೇಗಿದೆ, ಭಕ್ತಿ ಭಾವಗಳಿಂದ ತುಂಬಿದ ಸಾತ್ವಿಕ ಸ್ವಭಾವ ಇದೆಯೋ ಅಥವಾ ದ್ವೇಷ ಮತ್ಸರಗಳಿಂದ ಕ್ಲಿನ್ನವಾದ ದುಷ್ಟ ಸ್ವಭಾವ ತಾಮಸ ಸ್ವಭಾವ ಇದೆಯೋ ಅನ್ನುವುದನ್ನು ಗಮನಿಸಿ ಅವರವರ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ಅವರವರಿಗೆ ಫಲವನ್ನು ಕೊಡತಕ್ಕಂತಹ ವ್ಯಕ್ತಿತ್ವವೇ ದೇವತಾ ಸ್ವಭಾವ. ಆ ನಿಟ್ಟಿನಿಂದ ಸುರಸೆಯನ್ನು ಸಂರಕ್ಷಣೆ ಮಾಡಿದಂತಹ ಅದೇ ಹನುಮಂತ ಸಿಂಹಿಕೆಯನ್ನು ನಾಶ ಮಾಡಿಯೇ ಬಿಟ್ಟ. ಇವತ್ತು ಸಿಂಹಿಕೆಯ ಹೆಸರೇ ಇಲ್ಲ, ನಾಮಾವಶೇಷ ಆಗಿಬಿಟ್ಲು. ನಾಮದಲ್ಲಿ ಒಂದು ಹೆಸರು ಹೇಳ್ತೇವೆ ಅಷ್ಟೇ ಹೊರತು ವ್ಯಕ್ತಿತ್ವ ಇಲ್ಲ ಅಂತ ಮಾಡಿ ಹಾಕಿದ. ಇದನ್ನು ದೇವತೆಗಳು ಕೊಂಡಾಡಿದರು. ಅಲ್ಲಿಂದ ಹೆಚ್ಚು ದೂರ ಇಲ್ಲ ಅಂತೆ ಲಂಕೆಗೆ. ಯಾಕಂದರೆ 30 ಯೋಜನದಷ್ಟು ಇದೇ ಇತ್ತು ಅಂತಾದರೆ ಇನ್ನೂ 70 ಯೋಜನ ಇರುವುದು. ಆದರೆ ಒಂದು 10 ಯೋಜನ ಸಿಕ್ಕಿದಾಗ ಮುಂದಕ್ಕೆ ಹಾರಿತು ಅಂತಾದರೆ ಲಂಕೆ. ಇವನಿಗೆ ಲಂಕೆಗೆ ಹತ್ತಿರ ಆಗ್ತಾ ಇರುವ ಹಾಗೆ ಕಾಣಿಸ್ತಾ ಉಂಟಂತೆ. ಪುಟ್ಟ ಪುಟ್ಟ ದ್ವೀಪಗಳು ಉಂಟು ಅಲ್ಲಲ್ಲಿ. ಆ ಕಡೆಯಿಂದ ಸಾಗರಾನೂಪದೇಶ ಅಂತ ಹೇಳಿದರೆ ಅನೇಕ ಕೇರ ವೃಕ್ಷಗಳುಳ್ಳಂತಹ ಪ್ರದೇಶ, ತೆಂಗಿನ ಮರಗಳು ಸಿಕ್ಕಾಬಿಟ್ಟೆ ಬೆಳೆದಿರತಕ್ಕಂತಹ ಸಮುದ್ರದ ತೀರ ಪ್ರದೇಶ ಕಾಣಿಸಿತು. ಆ ತೀರ ಪ್ರದೇಶದ ಹತ್ತಿರದಲ್ಲಿ ದೊಡ್ಡ ಪರ್ವತ ಬೇರೆ ಕಾಣಿಸಿತು.
ದೊಡ್ಡ ಪರ್ವತ ನಾನು ಇಳಿಯುವುದಕ್ಕೆ ಗಟ್ಟಿಯಾಗಿದೆಯೋ ಅಂತ ಇವ ಅಲ್ಲಿಲ್ಲೇ ಲೆಕ್ಕ ಹಾಕ್ತಾನೆ. ಈ ಪರ್ವತದ ಮೇಲೆ ಇಳಿದ್ರೆ ಪರ್ವತದ ಶಿಖರ ಪುಡಿಯಾಗಿ ಅದೆಲ್ಲೋ ಲಂಕೆಗೆ ಬಿದ್ದು ಲಂಕೆಯ ಜನಕ್ಕೆ ಈ ರಾತ್ರಿ ಸಾಯಂಕಾಲದ ಹೊತ್ತು ಎಚ್ಚರವಾಗಿ ಅವರೆಲ್ಲ ಬಂದು ಕಿರಿಕಿರಿ ಮಾಡ್ತಾರೋ ಏನು ಅಂತ ಯೋಚನೆ ಮಾಡಿದ. ಇಲ್ಲ, ಇದು ಗಟ್ಟಿಯಾದ ಪರ್ವತ ಅಂತ ಯೋಚನೆ ನೋಡಿದರೆ ಆ ಪರ್ವತದಲ್ಲಿ 3 ಕಡೆಯಲ್ಲಿ ಎತ್ತರದ ಶಿಖರ ಇದೆ. 3 ಶಿಖರಗಳು 3 ಕೂಟಗಳಿರುವುದರಿಂದ ಅದಕ್ಕೆ ತ್ರಿಕೂಟ ಪರ್ವತ ಅಂತ ಹೆಸರು. ಆ ತ್ರಿಕೂಟ ಪರ್ವತದ ಮಧ್ಯಕೂಟದಲ್ಲಿ ಇವ ಇಳಿದ. ಮಧ್ಯದ ಶಿಖರದಲ್ಲಿ ಆಂಜನೇಯ ಇಳಿದವ ತನ್ನ ದೊಡ್ಡದಾದ ಶರೀರವನ್ನು ಆ 3 ಕೂಟಗಳ ಮಧ್ಯದಲ್ಲಿ ಚಿಕ್ಕದಾಗಿಸಿಕೊಂಡ. ಭೂತ್ವಾ ಬಿಡಾಲ ಸಮಿತಃ. ವಾಲ್ಮೀಕಿಗಳು ವೃಷದಂಶಕ ಅಂತ ಒಂದು ಶಬ್ದ ಬಯಸ್ತಾರೆ. ವೃಷ ಅಂದರೆ ಇಲಿ, ವೃಷದಂಶಕ ಅಂತ ಹೇಳಿದರೆ ಇಲಿಯನ್ನು ತಿನ್ನತಕ್ಕಂತಹ ಬೆಕ್ಕು ಅಂತ ಅರ್ಥ. ಅದನ್ನ ಬಿಡಾಲ ಸಮಿತಃ ಅಂತ ಹೇಳಿದರೆ ಬೆಕ್ಕಿನಷ್ಟು ಗಾತ್ರವನ್ನು ಹೊಂದಿ ಆತ ಅಲ್ಲಿ ಕಾಯ್ತಾನಂತೆ. ಯಾಕಂದರೆ ಸೂರ್ಯ ಅಸ್ತ ಆಗ್ತಾ ಉಂಟು. ಸೂರ್ಯ ಅಸ್ತಂಗತನಾದ ಮೇಲೆ ರಾತ್ರಿ ಕಾಲದಲ್ಲಿ ನಾನು ಈ ಲಂಕೆಯ ಪುರಪ್ರವೇಶವನ್ನು ಮಾಡಬೇಕು. ಮುಹೂರ್ತ ಆಗ ಸರಿಯಾಗಿದೆ, ಗೋಧೂಳಿ ಲಗ್ನದಲ್ಲಿ ಸರಿಯಾಗಿದೆ ಅಂತ ಲಂಕಾಪುರ ಪ್ರವೇಶ ಮಾಡಿ ಸೀತಾ ಅನ್ವೇಷಣ, ಸೀತಾ ಮಾರ್ಗಣ ಅನ್ನುವ ಮಹಾಕಾರ್ಯದಲ್ಲಿ ರಾಮ ಸೇವೆಯಲ್ಲಿ ನಾನು ತೊಡಗಬೇಕು. ಆದ್ದರಿಂದ ರಾತ್ರಿ ಆಗಲಿ ಅಂತ ಅಲ್ಲಿ ಚಿಕ್ಕ ಶರೀರದಿಂದ ತಾನು ನಿಂತಿದ್ದಾನೆ. ಚಿಕ್ಕ ಶರೀರವನ್ನು ಹೊಂದಿದ್ದು ತಾನು ರಕ್ಕಸರಿಗೆ ಹೆದರಿ ಅಲ್ಲ, ಆದರೆ ರಕ್ಕಸರಲ್ಲಿ ಸುಮ್ಮನೆ ಆತಂಕವನ್ನು ಉಂಟು ಮಾಡಿ ಯಾರೋ ಭಯೋತ್ಪಾದಕರು ಬಂದಿದ್ದಾರೆ ಭಾರತ ದೇಶದಿಂದ ಅಂತ, ಯಾಕೆ ಭಾರತ ದೇಶಕ್ಕೆ ಹೆಚ್ಚು ಕೆಟ್ಟ ಹೆಸರು ಯಾಕೆ ಅಂತ ಆಲೋಚನೆ ಮಾಡಿ ಆತ ಯಾರಿಗೂ ಕಾಣದೇ ಇರುವ ಹಾಗೆ ಪುಟ್ಟ ಶರೀರದಲ್ಲಿದ್ದಾನೆ. ಸೂರ್ಯ ಅಸ್ತಂಗತನಾದ. ಇವನು ಸಂಧ್ಯಾವಂದನೆ ಮುಗಿಸಿಕೊಂಡ. ಅದಕ್ಕೋಸ್ಕರವೇ ಅಲ್ಲಿ ಇಳಿದದ್ದು. ಪರ್ವತದಲ್ಲಿ ಪುಟ್ಟ ಶರೀರದಿಂದ ಅಲ್ಲೇ ಇದ್ದಂತಹ ಝರಿಯಲ್ಲಿ ಆಚಮನವನ್ನು ಮಾಡಿ ತನ್ನ ಸಂಧ್ಯಾವಂದನೆಯನ್ನು ಸಂಪೂರ್ಣವಾಗಿ ನಡೆಸಿದ. ಅಷ್ಟು ಹೊತ್ತಿಗೆ ಆಕಾಶದಲ್ಲಿ ನಕ್ಷತ್ರಗಳು ಕಾಣಿಸಿಕೊಂಡು, ನಕ್ಷತ್ರ ಕಾಣಿಸಿಕೊಳ್ತಾ ಇದೆ, ಆದರೆ ಊರು ಕಾಣಿಸುವುದಿಲ್ಲ. ಊರು ಹೇಗಿದೆ ಅಂತ ನೋಡುವುದಕ್ಕೆ ತ್ರಿಕೂಟ ಪರ್ವತದಲ್ಲಿ ಹಾಗೆ ಇಣುಕಿದಂತೆ. ಇಣುಕಿ ನೋಡಿದರೆ ಲಂಕೆ ಎಂಬ ನಗರಿ ಅದು ಸ್ವರ್ಣಮಯೀ ಅನ್ನುವುದು ಅವನಿಗೆ ಗೊತ್ತಾಯ್ತಂತೆ. ಅಲ್ಲ, ರಾತ್ರಿಯ ಹೊತ್ತು ಬಂಗಾರಮಯ ಅಂತ ಹೇಗೆ ಗೊತ್ತಾಯಿತು ಅವನಿಗೆ ಅಂದರೆ, ಭವನವನ್ನು ಅಷ್ಟು ಸುಂದರವಾಗಿ ನಿರ್ಮಿಸಿದಂತಹ ರಾವಣ ಮತ್ತು ರಾವಣಾನುಚರರೆಲ್ಲ ರಾತ್ರಿಯ ಹೊತ್ತು ತಮ್ಮ ಭವನ ಕಾಣುವ ಹಾಗೆ ಬೆಳಕಿನ ವ್ಯವಸ್ಥೆ ಮಾಡಿದ್ರಂತೆ. ಹಾಗಾದರೆ ಆಗಲೇ ವಿದ್ಯುತ್ ಬಂದಿತ್ತು ಏನೋ ಅಲ್ಲಿಗೆ. ಎಲ್ಲ ತಮ್ಮ ತಮ್ಮ ಭವನಕ್ಕೆ, ಭವನದ ಹೊರಭಾಗಕ್ಕೆ. ಹನುಮಂತ ಯೋಚಿಸಿದ, ತುಂಬ ಬೆಳಕು ವೇಸ್ಟ್ ಮಾಡ್ತಾ ಇದ್ದಾರೆ ಇವರು, ನಿಜವಾಗಿ ಒಳಗೆ, ಮನೆಯ ಒಳಗೆ ಬೆಳಕು ಬೇಕು, ಮನೆಯ ಹೊರಗೆ ಬೆಳಕು ಯಾಕೆ? ಇವರೆಲ್ಲ ಮನೆಗೇ ಬೆಳಕು ಹಾಕಿರೋದು ಯಾಕೆಂದರೆ ಮನೆ ಇಷ್ಟು ಚೆನ್ನಾಗಿ ಕಟ್ಟಿದ್ವಿ, ಅಷ್ಟು ಖರ್ಚು ಮಾಡಿ ಕಟ್ಟಿದ್ದೇವೆ ಅಂತ ಆದಮೇಲೆ ಜನ ಎಲ್ಲ ನಮ್ಮ ಮನೆಯನ್ನು ನೋಡದೆ ಹೋದರೆ ಕಟ್ಟಿದ್ದಕ್ಕೇನು ಬೆಲೆ? ಹೇಗೆ ಬಹಳ ಸುಂದರವಾಗಿ ತಲೆಯಲ್ಲಿ ಒಂದು ಚೂಡಾಮಣಿ ಇಟ್ಟುಕೊಂಡು ಒಬ್ಬಳು ಹೆಣ್ಣು ಮಗಳು ಹೋಗ್ತಾಳೆ ಅಂದರೆ ಎಲ್ಲರೂ ನೋಡಬೇಕು ಅಂತಲೇ ಅಲ್ವ ಹೋಗುದು. ಅಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದಾನೆ, ಎಲ್ಲರೂ ನೋಡಬೇಕು ಅಂತ ಫೋಟೋ ತೆಗೆದು ಎಲ್ಲ ಕಡೆಯಲ್ಲೂ ಫೇಸ್ಬುಕ್ಗಳಲ್ಲಿ ಹಾಕೊಳ್ಳೋದು ಅದಕ್ಕೋಸ್ಕರವೇ ಅಲ್ವಾ? ಹಾಗಾದರೆ ಒಂದು ಮನೆಯನ್ನು ಮನೆಗೂ ಅಲಂಕರಣ ಮಾಡಿತು ಅಂತ ಹೇಳಿದರೆ 4 ಜನ ನೋಡಬೇಕು ಅನ್ನುವ ಮನಸ್ಥಿತಿಯಲ್ಲೇ ಇರುವುದು. ಸ್ವರ್ಣಮಯೀ ಲಂಕೆ ಅನ್ನುವುದು ಹನುಮಂತ ಕಂಡಂತಹ ಚಂದ. ನಮ್ಮ ರಾಜನಲ್ಲಿ ಸರಿಯಾದ ದಕ್ಷತೆ ಇದ್ದಾಗ ಮಾತ್ರ ಪ್ರಜೆಗಳು ಮನೆಯ ಹೊರಗೂ ಸಂಪತ್ತನ್ನು ಅಲಂಕರಿಸುವುದಕ್ಕೋಸ್ಕರ ಇಡುವುದಕ್ಕೆ ಸಾಧ್ಯ. ಅಧಿಕ ಮಾಸದಲ್ಲಿ ಕೆಲವರು ತುಳಸಿ ಪಾಟು ಹೊರಗಿಡುವುದಕ್ಕೂ ಹೆದರ್ತಾರೆ, ಯಾರಾದ್ರೂ ತಗೊಂಡು ಹೋಗಿ ದಾನ ಕೊಡ್ತಾರೋ ಅಂತ ಹೆದರಿಕೆ ಅವರಿಗೆ. ಅಂಥ ಪರಿಸ್ಥಿತಿಯಲ್ಲಿ ಇವರು ಬಂಗಾರವನ್ನೇ ಮನೆ ಒಳಗೆ ಅಲಂಕಾರವಾಗಿ ಎಲ್ಲ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಇದರ ಅರ್ಥ ಏನು? ರಾಜ ದಕ್ಷನಿದ್ದಾನೆ, ರಾಜ ರಕ್ಷಣೆ ಈ ಊರಿನಲ್ಲಿ ಚೆನ್ನಾಗಿದೆ, ಕಳ್ಳಕಾಕರ ಭೀತಿ ಇಲ್ಲ, ಸಮೃದ್ಧವಾಗಿದೆ, ಪ್ರತಿಯೊಬ್ಬರಿಗೂ ಹೊಟ್ಟೆಗೆ ಯಾವುದೇ ಸಮಸ್ಯೆ ಇಲ್ಲ. ಇದೆಲ್ಲ ಅರ್ಥವಾಗ್ತಾ ಇದೆ ಹನುಮಂತನಿಗೆ. ರಾವಣನ ರಾಜ್ಯಭಾರ ಚೆನ್ನಾಗಿದೆ ಎನ್ನುವುದು ಅರ್ಥವಾಯಿತು. ಅಷ್ಟರಲ್ಲಿ ಪೂರದ್ದಾದಂತಹ ದಿಕ್ಕು ಬೆಳಗಿತಂತೆ. ಬೆಳಗಿದ ಆ ದಿಕ್ಕಿನಲ್ಲಿ ಚಂದ್ರೋದಯವಾಯಿತು. ವಾಲ್ಮೀಕಿಗಳಿಗೆ ಚಂದ್ರೋದಯ ಆದ ಮೇಲೆ ಉಂಟಾದ ಆನಂದವೇ ಬೇರೆ. ವಾಲ್ಮೀಕಿಗಳಿಗೆ 2 ಅಧ್ಯಾಯದಲ್ಲಿ ಚಂದ್ರೋದಯ ವರ್ಣನೆ ಮಾಡಿಬಿಡ್ತಾರೆ. ಉದೀಪ ಚಂದ್ರನನ್ನು ನೋಡಿದ. ಉದಿಸುವ ಚಂದ್ರನನ್ನು ನೋಡುವಷ್ಟು ಪುರುಸೊತ್ತ ಹನುಮಂತನಿಗಿಲ್ಲ. ಉದಿಸುವ ಚಂದ್ರನಿಂದ ಬೆಳಗಿದ ಲಂಕೆಯನ್ನು ನೋಡಿದ. ಇಷ್ಟೆಲ್ಲ ಹುಡುಕಾಡ್ಲಿಕ್ಕೆ ಜಾಗ ಉಂಟು ಇಲ್ಲಿ ಅಂತ. ಆ ಚಂದ್ರನ ಬೆಳದಿಂಗಳಿನಲ್ಲಿ ಲಂಕೆಯ ತೋಟಗಳು ಕಾಣಿಸಿಕೊಂಡು ಎಲ್ಲೆಲ್ಲಿ ಯಾವ ತೋಟಗಳಿದ್ದಾವೆ. ಹಾಗಾದರೆ ಹುಡುಕಾಡುವುದಕ್ಕೆ ತುಂಬ ಪ್ರದೇಶ ಇದೆ, ಕಾಡು ಇದೆ, ತೋಟಗಳು, ಉಪವನಗಳು, ವನಗಳು, ಉದ್ಯಾನಗಳು, ಒಂದೊಂದಕ್ಕೂ ಅರ್ಥ ಬೇರೆ, ಸ್ವಲ್ಪ ವಿಭಿನ್ನವಾದಂತಹ ವ್ಯವಸ್ಥೆ. ಅವುಗಳನ್ನೆಲ್ಲ ಗಮನಿಸಿದ. ಈಗ ನಾನು ಹೊರಡುವುದಕ್ಕೆ ಸರಿಯಾದ ಸಮಯ. ಯಾಕಂದರೆ ನನಗೆ ಸಹಾಯಕನಾಗಿ ಆಕಾಶದಲ್ಲಿ ಚಂದ್ರ ಇದ್ದಾನೆ.
ನಾನೇನು ಮೊಬೈಲು ಹಾಕಿ ಟಾರ್ಚ್ ಹಾಕಿ ಹೋಗುವ ಕೆಲಸ ಏನಿಲ್ಲ. ಚಂದ್ರನೆಂಬ ಬೆಳಕು ನನಗೆ ದಾರಿ ತೋರ್ತಾ ಇದೆ, ನಾನು ಹೋಗುವ ಕೆಲಸವಷ್ಟೇ ಅಂತ ತೀರ್ಮಾನಿಸಿ ಅದೇ ಶರೀರದಿಂದ ತಾನು ತ್ರಿಕೂಟವನ್ನು ಇಳಿದು ಸಮುದ್ರ ತೀರಕ್ಕೆ ಮತ್ತೆ ಬಂದ. ಸಮುದ್ರ ತೀರದಿಂದ ಒಂದು ಮಹಾಮಾರ್ಗ, ಲಂಕೆಯ ಪ್ರಧಾನ ಗೇಟ್ ವೇ ಆಫ್ ಶ್ರೀಲಂಕಾ ಅಂತ ಅದಕ್ಕೆ ಹೆಸರು. ಲಂಕೆಗೆ ಪ್ರವೇಶ ಮಾಡುವ ಪ್ರಧಾನ ದ್ವಾರ. ಆ ದ್ವಾರದಿಂದ ಒಳಗೆ ಪ್ರವೇಶಿಸುವುದಕ್ಕೆ ಅಂತ ಬಂದಾಗ ಪಠಾ ಅಂತ ಒಂದು ಪೆಟ್ಟು ಬಿತ್ತಂತೆ. ಅವನ ಕಪಾಳಕ್ಕೆ ಸರಿಯಾಗಿ ಪೆಟ್ಟು ಬಿತ್ತು ಹನುಮಂತನಿಗೆ. ಅಷ್ಟು ಜೋರು ಪೆಟ್ಟು ಬಿದ್ದದ್ದು ನೋಡಿದರೆ ಅದೊಂದು ಹೆಂಗಸು ಹಡ್ದತ್ತು. ಹೆಂಗಸಿನ ಶಕ್ತಿ ನೋಡಿ ಆಶ್ಚರ್ಯ ಆಯ್ತು. ಈ ಲಂಕೆಯಲ್ಲಿ ಹೆಂಗಸರು ಇಷ್ಟು ಗಟ್ಟಿ ಇರ್ತಾರ? ನೋಡಿದರೆ ಕೈಯಲ್ಲಿ ಲಟ್ಟಣಿಗೆ ಇರಲಿಲ್ಲ, ಕೈಯಲ್ಲೇ ಹೊಡೆದದ್ದು. ಇಷ್ಟು ಜೋರಾಗಿ ಹೊಡಿತಾಳ ಅಂತ ಹೀಗೆ ನೋಡಿ ಯಾರು ನೀನು ಅಂತ ಕೇಳ್ತಾನೆ. ಅವಳು ಕೇಳ್ತಾಳೆ, ನೀನು ಯಾರು ಅಂತ ಹೇಳು ಅಂತ ಅವಳು ಕೇಳ್ತಾಳೆ. ನೀನು ಯಾರು ಅಂತ ಹೇಳು, ಪೆಟ್ಟು ಕೊಟ್ಟವಳು ನೀನು, ಪೆಟ್ಟು ಕೊಡುವುದಕ್ಕೆ ಕಾರಣ ಹೇಳು. ಅವಳು ಹೇಳ್ತಾಳೆ, ನನ್ನ ಹೆಸರು ಲಂಕಿಣಿ, ರೂಪವೆತ್ತ ಲಂಕೆಯೇ ನಾನು, ಲಂಕಾದೇವಿ ಅಂತ ನನ್ನನ್ನು ಕರೀತಾರೆ. ನನ್ನಿಂದ ಸುರಕ್ಷಿತವಾದಂತಹ ಪ್ರದೇಶ ಈ ಲಂಕಾನಗರ. ಯಾರೂ ನನ್ನ ಕಣ್ಣು ತಪ್ಪಿಸಿ ಲಂಕೆಯ ಪುರಪ್ರವೇಶ ಮಾಡುವುದಕ್ಕೆ ಅವಕಾಶ ಇಲ್ಲ. ಅಂಥಲ್ಲಿ ಈ ಪುಟ್ಟ ಶರೀರದಲ್ಲಿ ನನ್ನ ಕಣ್ಣು ತಪ್ಪಿಸಿ ಒಳಗೆ ಹೋಗ್ತಾ ಇದೆಯಲ್ಲ, ಅದಕ್ಕೋಸ್ಕರ ಬಿದ್ದ ಪೆಟ್ಟು ಇದು. ಓ, ಇಷ್ಟು ಜೋರು ಪೆಟ್ಟು ಹೊಡಿತೀಯ, ಇನ್ನೊಂದು ಪೆಟ್ಟು ಹೊಡಿತೀಯ ನೀನು ಅಂತ ಕೇಳಿದ ಇವ. ಅವಳು ಇನ್ನೊಂದು ಹಿಡಿದು ಹೊಡೆದಂತೆ. ಅವಳ ಪೆಟ್ಟು ಬೀಳುವುದಕ್ಕಿಂತ ಮೊದಲು ಇವನೊಂದು ಹೊಡೆದಂತೆ. ಅವಳು ಹೊಡೆದದ್ದು ಕಪಾಳ ಮೋಕ್ಷ, ಇವನು ಹೊಡೆದದ್ದು ಎಡಮುಷ್ಟಿಯಲ್ಲಿ ಒಂದು ಪೆಟ್ಟು. ಅದು ಕೂಡ ಮೆಲ್ಲಕ್ಕೆ ಹೊಡೆದದ್ದಂತೆ. ಯಾಕಂದರೆ ಹೆಣ್ಣುಮಗಳು ಅಂತ ಪ್ರೀತಿಯಿಂದ ಅಷ್ಟೆಲ್ಲ ಹೊಡೆದು ಸಾಯಿಸಬಾರ್ದು ಅಂತ ಹೇಳಿ ಮೆಲ್ಲಕ್ಕೆ ಹೊಡೆದಿದ್ದಾನೆ. ಆ ಪೆಟ್ಟಿನಿಂದ ತತ್ತರಿಸಿ 3 ಸುತ್ತು ತಿರುಗಿ ತಲೆ ತಿರುಗಿ ಕೆಳಗೆ ಬಿದ್ದಾಗ ಇವನೇ ಅಲ್ಲಿದ್ದ ನೀರು ತಗೊಂಡು ಅವಳಿಗೆ ಪ್ರೋಕ್ಷಣೆ ಮಾಡಿ ಎಬ್ಬಿಸಿದ. ಅಷ್ಟು ಜೋರಾಯ್ತು ನನ್ನ ಪೆಟ್ಟು, ನೀನು 2 ಹೊಡೆದಿಯಲ್ಲೋ, ಅದಕ್ಕೆ ನಾನು 1 ಮೆಲ್ಲ ಹೊಡೆದದ್ದು. ಅವಳು ಕಣ್ಣನ್ನು ಮೇಲಕ್ಕೆ ಹೋಗ್ತಾ ಇದ್ದದ್ದು ಕಣ್ಣನ್ನು ಸರಿ ಮಾಡಿಕೊಂಡು ಇವನ ಮುಖವನ್ನು ನೋಡಿ ಒಂದು ಕೈ ಮುಗಿತಾಳೆ. ಮುಗಿದು, ನನಗೆ ಚತುರ್ಮುಖ ಬ್ರಹ್ಮ ಹೇಳಿದ್ದಾನೆ, ಯಾವತ್ತು ಒಂದು ಮಂಗದಿಂದ ಪೆಟ್ಟು ತಿಂದು ತಲೆ ತಿರುಗ್ತದೋ ಅವತ್ತಿಗೆ ಲಂಕೆಗೆ ಆಯುಷ್ಯ ಮುಗಿಯಿತು ಅಂತ ತಿಳಿ, ನಿನ್ನ ರಕ್ಷಣೆಯ ಕೆಲಸ ಮುಗಿಯಿತು ಅಂತ ಆಲೋಚನೆ ಮಾಡು. ಅಂಥದ್ದನ್ನು ನೀನು ವಿರೋಧಿಸಿ ಹೋಗಬೇಡ, ಅದನ್ನು ವಿರೋಧಿಸಬೇಡ ಅಂತ ಅವತ್ತೇ ನನಗೆ ಬ್ರಹ್ಮದೇವ ಹೇಳಿದ್ದಾನೆ. ಹಾಗಾಗಿ ಮಂಗನಾದಂತಹ ನಿನ್ನ ಪೆಟ್ಟು ಬಿದ್ದಾಗಲೇ ತಲೆ ತಿರುಗಿದಾಗಲೇ ನನಗೆ ಅರ್ಥವಾಯಿತು, ನೀನು ಮಹಾತ್ಮನಿದ್ದಿ. ಅದಕ್ಕೋಸ್ಕರ ಈ ಲಂಕೆ ನಿನ್ನದು, ಏನು ಬೇಕಾದರೂ ಮಾಡ್ಕೊ, ನಾನು ಆ ಪ್ರಶ್ನೆಗೆ ಬರುವುದಿಲ್ಲ. ನಾನು ದೇವಸ್ಥಾನದ ಒಳಗೆ ಕೂತಿರ್ತೇನೆ, ಅವರೇನಾದರೂ ತಂದು ಬಲಿ ಕೊಟ್ಟರೆ ಸ್ವಲ್ಪ ಕುಡಿತೇನೆ ಅಷ್ಟೇ. ಅಂತೂ ನೀನು ಲಂಕೆಗೆ ಎಲ್ಲಿ ಬೇಕಾದರೂ ಪ್ರವೇಶ ಮಾಡಬಹುದು ಅಂತ ಲಂಕಿನಿ ಅನುಮತಿ ಕೊಟ್ಟು. ಈತನು ಕೂಡ ನಮಸ್ಕಾರ ಮಾಡದಂತೆ ಲಂಕಿಣಿಗೆ. ಒಳ್ಳೆ ಭೂತ ನೀನು, ಸಾಮಾನ್ಯ ಭೂತ ಅಲ್ಲ. ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ತಿಳ್ಕೊಂಡು ವ್ಯವಸ್ಥೆ ಮಾಡತಕ್ಕಂತಹ ಜ್ಞಾನ ನಿನ್ನಲ್ಲಿದೆ. ಆದ್ರಿಂದ ಲಂಕಮ್ಮ ಅಂತ ಕರೆಸಿಕೊಂಡಂತಹ ನಿನಗೆ ಶ್ರೇಯಸ್ಸಾಗಲಿ ಅಂತ ಅವಳಿಗೂ ನಮಸ್ಕರಿಸಿ ಹನುಮಂತ ತಾನು ತೋರಣದ ಮೇಲೆ ಹತ್ತಿ ಜಿಗಿದ. ದ್ವಾರದ ಒಳಗೆ ಹೋಗಲಿಲ್ಲ. ಸರಿಯಾದ ಮಾರ್ಗ ಇದ್ರೂ ಮಾರ್ಗದ ಒಳಗೆ ಹೋಗಲಿಲ್ಲ ಅಂತೆ. ತೋರಣ ಅಂದರೆ ಆರ್ಕ್, ಒಂದು ದೊಡ್ಡ ಒಂದು ದ್ವಾರ ಇತ್ತು, ಪ್ರಧಾನ ದ್ವಾರ. ಆ ದ್ವಾರದ ಮೇಲೆ ಹತ್ತಿ ಅಲ್ಲಿಂದ ಜಿಗಿದ. ದ್ವಾರದಲ್ಲೇ ಹೋಗಲಿಲ್ಲ. ಯಾಕೆ? CCTV ಇರ್ತದೆ ಅಂತಲ್ಲ, ದ್ವಾರದ ಒಳಗೆ ಹೋಗದೇ ಇದ್ದದ್ದಕ್ಕೆ ಕಾರಣ ಏನು? ನಾನು ಈ ಊರಿನ ಗೆಳೆಯ ಅಲ್ಲ, ಈ ಊರಿನ ಬಂಧು ಅಲ್ಲ, ಈ ಊರಿಗೆ ಅವರು ನನಗೆ ಶತ್ರು, ಆದ್ರಿಂದ ನಾನು ಅವರಿಗೆ ಶತ್ರುವಾದವ ಸರಿಯಾದ ದಾರಿಯಲ್ಲಿ ಹೋಗಬಾರ್ದು ಅಂತ. ಅದೆಲ್ಲ ಧರ್ಮಶಾಸ್ತ್ರಗಳು ಅಥವಾ ರಾಜ್ಯಶಾಸ್ತ್ರಗಳು. ಆ ರಾಜ್ಯಶಾಸ್ತ್ರದ ವ್ಯವಸ್ಥೆಯ ಪ್ರಕಾರ ಸರಿಯಾದ ದಾರಿ ಅಲ್ಲ, ಅಡ್ಡ ದಾರಿಯಲ್ಲಿ ಹೋಗಬೇಕು. ಹೇಗೆ ಜರಾಸಂಧನ ಯಾಗಶಾಲೆಗೆ ಹೋಗುವಾಗಲೂ ಶ್ರೀಕೃಷ್ಣ, ಭೀಮಸೇನ, ಅರ್ಜುನ ಅಂತಕ್ಕಂತಹ 3 ಮಹಾಶಕ್ತಿಗಳು ತಾವು ಬ್ರಾಹ್ಮಣ ವೇಷವನ್ನು ಹಾಕಿ ಹೊಸದಾದ ಯಜ್ಞೋಪವೀತಕ್ಕೆ ಅರಶಿಣ ಹಚ್ಚಿಕೊಂಡು ಹೋಗಿದ್ದಾರೆ. ಹೋದವರು ದ್ವಾರದಲ್ಲಿ ಹೋಗಿದ್ದಾರಾ? ಇಲ್ಲ, ಹಿಂಬದಿಯಿಂದ ಹಾರಿಕೊಂಡು ಬಂದರು. ಅದಕ್ಕೆ ಜರಾಸಂಧ ಕೇಳಿದ್ದ, ಏನು ನೀವು, ನಿಮಗೆ ದಾರಿ ಇಷ್ಟು ಚೆನ್ನಾಗಿರುವಾಗ ಹಾರಿಕೊಂಡು ಬರ್ತಾ ಇದ್ದೀರಲ್ಲ, ನೀವು ಹಾರುವರು ಅನ್ನೋದು ಸರಿಯಾದ ಮಾತು ಅಂತ ಹೇಳ್ತಾರೆ ಅವರಿಗೆ. ಅದಕ್ಕೆ ನಾವು ಯಜ್ಞದ ಶಾಲೆಗೆ ಹೋಗುವಾಗಲೂ ನಮಗೆ ಇಷ್ಟವಾಗುವ ಯಜ್ಞಕ್ಕೆ ಮಾತ್ರ ಪ್ರಧಾನ ದ್ವಾರದಿಂದ ಹೋಗುವುದು, ಇಷ್ಟವಲ್ಲದೇ ಇದ್ದಲ್ಲಿ ಅಪದ್ವಾರದಿಂದ ಹೋಗಬೇಕು. ಅಪಥೇನ ಯಾಯಾತ್ ಅಂತ ನಮಗೆ ವಿಧಿ ಇರುವುದು, ಹಾಗೆ ಅಪಥದಿಂದ ಬಂದಿದೆ. ಹಾಗಾದರೆ ನೀವು ಯಾರು ಅಂತ ಅಲ್ಲಿ ಪ್ರಶ್ನೆ ನಡೆದಿತ್ತು. ಅದೇ ರೀತಿಯಲ್ಲಿ ಇವತ್ತು ತೋರಣವನ್ನು ಹಾರಿಕೊಂಡು ಹೋಗಿದ್ದಾನೆ ಒಳಭಾಗಕ್ಕೆ. ಹಾಗೆ ಹೋದವ ಒಳಗೆ ಹುಡುಕಾಟ ಶುರು ಮಾಡಿದ್ದಾನೆ.
ಸುಮಾರು 4 ಗಂಟೆ ಹೇಳುವಷ್ಟು ಹುಡುಕಾಟದ ಕಥೆ ಇದೆ. ನಾವು 4 ನಿಮಿಷದೊಳಗೆ ಮುಗಿಸಿ ಮುಂದಕ್ಕೆ ಹೋಗಬೇಕು. ಹುಡುಕಾಟ, ಎಲ್ಲೆಲ್ಲಿ ಹುಡುಕಾಡಿದ್ದಾನೆ. ಪುಷ್ಪಕ ವಿಮಾನವನ್ನು ಕೂಡ ಜಾಲಾಡಿದ್ದಾನೆ. ಆ ವಿಮಾನ ಇಡುವ ಜಾಗದಲ್ಲಿ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ಪೂಜೆ ಮಾಡಿದ್ದಾರೆ. ಅಂದರೆ ಪ್ರತಿ ದಿವಸವೂ ಅಲ್ಲಿ ಪುಷ್ಪಕ ವಿಮಾನಕ್ಕೊಂದು ಪೂಜೆ ಉಂಟು. ಯಾಕಂದರೆ ಅದು ಪುಷ್ಪಕ ವಿಮಾನ ಸಾಮಾನ್ಯ ವಿಮಾನ ಅಲ್ಲ. ಅಲ್ಲಿ 25 ಜನ ಇದ್ದವರು ಅಂತಾದರೆ ಅದು 20 ಜನಕ್ಕೆ ಯೋಗ್ಯವಾದ ಆಸನವನ್ನು ಒದಗಿಸ್ತದೆ. 2000 ಜನ ಬಂದರೆ ಅವರಿಗೆ ಬೇಕಾದಷ್ಟು ವ್ಯವಸ್ಥೆ ಆಗ್ತದೆ. ಆ ರೀತಿ ಅದು ಒಂದು ಚೈತನ್ಯ ವಿಶಿಷ್ಟವಾದಂತಹ ವಿಮಾನ. ಆಮೇಲೆ ಆ ವಿಮಾನಕ್ಕೊಬ್ಬ ಚಾಲಕ ಬೇಕು ಅಂತಿಲ್ಲ, ಅದಕ್ಕೊಬ್ಬ ಡ್ರೈವರ್ ಬೇಕು ಅಂತಿಲ್ಲ. ಆ ವಿಮಾನದಲ್ಲಿ ಕೂತು ಹೀಗೆ ಹೋಗಿ ಬಲಕ್ಕೆ ಹೋಗಿ ಎಡಕ್ಕೆ ಹೋಗಿ ಇಳಿದ್ರೆ ಅಲ್ಲಿಗೆ ಹೋಗಬೇಕು ಅಂತೇಳಿ ಅದು ಅಲ್ಲಿಗೆ ಹೋಗ್ತದೆ. ಇನ್ನೂ ವಿಶೇಷ ಉಂಟಂತೆ. ಅಂದರೆ ಅದಕ್ಕೆ ಬೇರೆ ಬೇರೆ ರೀತಿಯ ಉಪಗ್ರಹಗಳಿಂದ ಸಿಗ್ನಲ್ ಸಿಗುವುದು ಅಲ್ಲ, ಇವರು ಮಾನಸ ಸಿಗ್ನಲ್, ಮನಸ್ಸಿನಿಂದ ಸಿಗ್ನಲ್ ಕೊಟ್ಟು ಅದು ಅಲ್ಲಿಗೆ ಹೋಗ್ತದೆ. ಅಷ್ಟೇ ಅಲ್ಲ, ಅದಕ್ಕೆ ಕೆಲವು ಸಲ ಅಡ್ರೆಸ್ ಹೇಳಿದರೆ ಆಯ್ತು. ಕಿಷ್ಕಿಂಧೆಯಲ್ಲಿರ್ತಕ್ಕಂತಹ ಋಷ್ಯಮೂಕ ಪರ್ವತದ ಬುಡದಲ್ಲಿರುವ ಆ ಆಶ್ರಮಕ್ಕೆ ಕರ್ಕೊಂಡು ಹೋಗು ಅಂತ ಹೇಳಿದರೆ ಆಮೇಲೆ ಅದಕ್ಕೆ ಏನು ಬೇಡ, ಅದು ಅದೇ ಕೂಡ ಒಂದು ಚಾರ್ಟ್ ಹಾಕೊಂಡು ಹೋಗಿ ಅಲ್ಲಿ ಇಳಿಸ್ತದೆ. ಇಂಥ ವಿಶಿಷ್ಟವಾದ ವಿಮಾನ ಎಲ್ಲ ವರ್ಣನೆ ಮಾಡಿದ್ದಾರೆ. ನಾನು ಚಾರ್ಟ್ ಗೀಟ್ ಎಲ್ಲ ನನ್ನ ಶಬ್ದ, ಉಳಿದದ್ದೆಲ್ಲ ಇಲ್ಲಿದ್ದೇ ಶಬ್ದ. ಅದು ಎಲ್ಲಿಗೆ ಬೇಕು ಅಲ್ಲಿಗೆ ಕರೆದುಕೊಂಡು ಹೋಗತಕ್ಕಂತಹ ವಿಶಿಷ್ಟವಾದ ವಿಮಾನ. ಅದು ಯಾರ್ದು? ವೈಶ್ರವಣ ತಪಸ್ಸಿನಿಂದ ಬೆಳೆದದ್ದು, ಸಾಮಾನ್ಯ ವಿಮಾನ ಅಲ್ಲ. ರಾವಣನಿಗೆ ಒಬ್ಬ ಅಣ್ಣ, ಆದರೆ ತಾಯಿ ಬೇರೆ, ಅಪ್ಪ ಒಬ್ಬ. ಪುಲಸ್ತ್ಯನ ಮಗನಾಗಿರತಕ್ಕಂತಹ ವಿಶ್ರವಸ್ಸಿನ ಮಗ. ಪುಲಸ್ತ್ಯನ ಮಗ ವಿಶ್ರವಸ್ಸು. ಆ ವಿಶ್ರವಸ್ಸಿಗೆ ಮೊದಲ ಪತ್ನಿಯಲ್ಲಿ, ಅಂದರೆ ನಿಜವಾದ ಪತ್ನಿಯಲ್ಲಿ ಜನಿಸಿದಂತಹ ಮಗನಿಗೆ ವಿಶ್ರವಸ್ಸಿನ ಮಗನಾದ್ದರಿಂದ ವೈಶ್ರವಣ ಅಂತ ಹೆಸರು. ಅವನು ಸಾಧನೆ ಮಾಡಿ ಯಕ್ಷರಾಜನಾದ್ದರಿಂದ ಅವನಿಗೆ ಯಕ್ಷರಾಜ ಅಂತ ಹೆಸರು. ವಿಚಿತ್ರವಾದ ಶರೀರ ಇದ್ದದ್ರಿಂದ ಅವನಿಗೆ ಕುಬೇರ ಅಂತ ಹೆಸರು. ಅಂತಹ ಕುಬೇರ ವೈಶ್ರವಣ ತಾನು ಚತುರ್ಮುಖ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ಅವನಿಂದ ಪಡೆದಂತಹ ಅದ್ಭುತವಾದ ವಿಮಾನವೇ ಈ ವಿಮಾನ, ಪುಷ್ಪಕ ಅಂತ ಹೇಳ್ತಕ್ಕಂಥ ವಿಮಾನ. ಅಷ್ಟೇ ಅಲ್ಲ, ಅದೇ ವೈಶ್ರವಣ ಈ ಲಂಕೆಯಲ್ಲಿ ದೊಡ್ಡ ರಾಜಧಾನಿ ಮಾಡಿಕೊಂಡು ತಾನು ವಾಸವಾಗಿದ್ದ. ಅದರಿಂದ ಈ ಲಂಕೆಯು ಕೂಡ ರಾವಣದದ್ದಲ್ಲ. ಆಮೇಲೆ ವಿಶ್ರವಸ್ಸು ತಪಸ್ಸು ಮಾಡ್ತಾ ಇರುವಾಗ ಅಲ್ಲಿಗೆ ಹಿಂದೆ ಯಾರೋ ಪೆಟ್ಟು ತಿಂದಿದ್ದಕ್ಕಂತಹ ಕೆಲವು ದುಷ್ಟರು ಈ ವಿಶ್ರವಸ್ಸಿನ ಮೂಲಕ ನಮ್ಮ ವಂಶ ಉದ್ಧಾರ ಆಗಬೇಕು ಅಂತ ಹೇಳಿ ತಮ್ಮ ತಂಗಿಯನ್ನು ವಿಶ್ರವಸ್ಸಿನ ಹತ್ರ ಓಡಾಡುವುದಕ್ಕೋಸ್ಕರ ಬಿಟ್ಟದ್ದು. ವಿಶ್ರವಸ್ಸಿಗೆ ಅವಳನ್ನು ನೋಡಿ ತಪಸ್ಸಿನಲ್ಲಿ ವಿಘ್ನವಾಗಿ ಇವಳ ಜೊತೆಗೆ ಮದುವೆ ಆದರೆ ಚೆನ್ನಾಗಿ ಸೇವೆ ಮಾಡ್ತಾಳೆ ಅಂತ ಅನಿಸಿತು. ಕೊನೆಗೆ ಮದುವೆ ಆಯಿತು. 2ನೇ ಹೆಂಡತಿಯಾಗಿ ಬಂದಂತಹ ಕೈಕಸಿ ಅಂತ ಅವಳ ಹೆಸರು. ಆಕೆಯಲ್ಲಿ ಹುಟ್ಟಿದಂತಹ ಮೊದಲ ಮಗನಿಗೆ ಅವನು ಹುಟ್ಟುವಾಗಲೇ ಊರಿನ ಜನ ಎಲ್ಲ ಆಡುವುದಕ್ಕೆ ಶುರು ಮಾಡಿದರು. ಮಕ್ಕಳಂತೆ ಕಿಟಾರನೇ ಕಿರಿಚಿದ್ರಂತೆ ಆ ಮುಹೂರ್ತದಲ್ಲಿ, ಅವನು ಹುಟ್ಟಿದ ಮುಹೂರ್ತಕ್ಕೆ. ಅದಕ್ಕೆ ಅವನಿಗೇನು ಹೆಸರಿಟ್ಟರು ಅಂದರೆ ಕಿರಿಚಿಸುವವ ಅಂತ ಹೆಸರು. ಸ್ವಲ್ಪ ಹೇಳಿ ಕಷ್ಟ ಆಗ್ತದೆ. ಹುಟ್ಟುವಾಗಲೇ ಅವನಿಗೆ ಹಾಗೆ ಹೆಸರು. ರಾವಣ ಅಂದರೆ ರಾವಯತೀತಿ ರಾವಣ. ರವ ಅಂದರೆ ಶಬ್ದ, ಕಿರುಚಾಟ. ರಾವಣ ಅಂದರೆ ಕಿರುಚಾಟ ಮಾಡಿಸುವವ ಅಂತ ಅವನಿಗೆ ಹೆಸರೇ ಹಾಗಾಯಿತು ಹುಟ್ಟುವಾಗಲೇ. ಆಮೇಲೆ ಮತ್ತೆ 1.5 ವರ್ಷ ಆದಮೇಲೆ ಮತ್ತೊಬ್ಬ ಹುಟ್ಟಿದ. ಅವನು ಹುಟ್ಟುವಾಗ ಕಂಡದ್ದು ಅವನ ತಲೆಯೂ ಅಲ್ಲ, ಕಾಲು ಅಲ್ಲ, ಕಿವಿಯೇ ಕಂಡದ್ದಂತೆ. ತಲೆಗಿಂತ ದೊಡ್ಡ ಕಿವಿ, ಕುಂಭದ ಹಾಗಿರುವ ಕರ್ಣ. ಅದಕ್ಕೆ ಅವನಿಗೆ ಕುಂಭಕರ್ಣ ಅಂತ ಹೆಸರಿಟ್ಟರು. ಆಮೇಲೆ ಒಬ್ಬಳು ಹುಟ್ಟಿ ಬಂದದ್ದು. ಅವಳು ಹುಟ್ಟುವಾಗ ಅವಳ ಕೈಯಲ್ಲಿ ಕಂಡದ್ದು ಏನು ಅಂದರೆ ಉಗುರುಗಳು. ಹುಟ್ಟುವಾಗಲೇ ಇಷ್ಟಿಷ್ಟು ಉದ್ದದ ಉಗುರುಗಳು. ಆ ಒಂದೊಂದು ಉಗುರುಗಳು ಎಷ್ಟೆಷ್ಟು ದಷ್ಟಪುಷ್ಟ ದಪ್ಪ ಇದ್ದು ಅಂದರೆ ಆ ಉಗುರಲ್ಲಿ ಅಕ್ಕಿ ಅಥವಾ ಭತ್ತ ಹಾಕಿ ಅದನ್ನು ಕೇರಿದರೆ ಅದು ಚೆನ್ನಾಗಿ ಅದರದ್ದು ಎಲ್ಲ ಹೋಗ್ತದೆ ಅಂತೆ. ಅದು ಒಂದೊಂದು ರೀತಿ ಶೂರ್ಪ ಅಂದರೆ ಏನು? ಶೂರ್ಪ ಅಂದರೆ ಮೊರ. ಶೂರ್ಪಕರ್ಣ ಅಂತ ಹೇಳುವುದಿಲ್ಲ ಗಣಪತಿಗೆ. ಮೊರದಗಲದ ಕಿವಿ ಅಂದರೆ ಶೂರ್ಪ ಅಂದರೆ ಮೊರ. ಮೊರದಂಥ ನಖ ಉಳ್ಳವಳಾದ್ರಿಂದ ಶೂರ್ಪನಖ ಅಂತ ಅವಳಿಗೆ ಹೆಸರು. ಆಮೇಲೆ ಹುಟ್ಟಿದವ ವಿಭೀಷಣ, ಅಂದರೆ ಯಾರಿಗೂ ಭೀಷಣನಲ್ಲದೆ ಇದ್ದಂಥ ಸುಂದರನಾದ ವ್ಯಕ್ತಿ. ಈಗ ವಿಗತಂ ಭೀಷಣಂ ಯಸ್ಮಾತ್ ಸಹ ವಿಭೀಷಣ ಅಂತ ಈ ರೀತಿ 4 ಜನ ಅವರು ಕೈಕಸಿಯಲ್ಲಿ ಆ ವಿಶ್ರವಸ್ಸಿನ ತಪಸ್ಸಿನ ಬಲದಿಂದ ಹುಟ್ಟಿದಂತಹ ಬ್ರಾಹ್ಮಣರು. ಆದ್ದರಿಂದ ಇವರದ್ದು ಪುಲಸ್ತ್ಯನ ವಂಶ, ಆದ್ರಿಂದ ಪೌಲಸ್ತ್ಯರು ಅಂತ ಇವರನ್ನೆಲ್ಲ ಕರೀತಾರೆ. ಅಂಥ ರಾವಣನಿಗೆ ಅಮ್ಮ ಹೇಳಿದ್ಲು ಕೈಕಸಿ, ನೀವೆಲ್ಲ ಸಾಮಾನ್ಯ ವ್ಯಕ್ತಿಗಳಲ್ಲ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವರು. ನಿಮ್ಮ ಅಣ್ಣ ಇದ್ದಾನೆ ನೋಡಿ ವೈಶ್ರವಣ, ಕುಬೇರ, ಎಷ್ಟು ಸಂಪತ್ತು ಸಂಪಾದನೆ ಮಾಡಿದ್ದಾನೆ. ಲಂಕೆ ಅಂತ ಹೇಳಿದರೆ ಸ್ವರ್ಣಮಯ ಲಂಕೆ. ಅಂಥ ಲಂಕೆಯಂತಹ ರಾಜಧಾನಿ ದೇವಲೋಕದಲ್ಲಿ ಅಮರಾವತಿಯಲ್ಲಿ ಇಂದ್ರನಿಗೂ ಕೂಡ ಇಲ್ಲ. ಆ ರೀತಿ ಭೂಲೋಕದಲ್ಲಿ ನಿರ್ಮಾಣ ಮಾಡಿದ್ದಾನೆ. ನೀವು ಅವನನ್ನು ನೋಡಿ ಕಲಿಬೇಕು, ಅವನಿಗಿಂತ ದೊಡ್ಡವರಾಗಬೇಕು, ಅವನ ಹಾಗೆ ಅಂತ ಹೇಳಿದರು. ರಾವಣ ಕುಂಭಕರ್ಣ ಬಹಳ ಸುಲಭ ಅಂತ ಹೇಳಿದರು. ಅಮ್ಮನಿಗೆ ನಮಸ್ಕಾರ ಮಾಡಿ ಸೀದಾ ಹೋಗಿ ವೈಶ್ರವನಿಗೆ ಹೊಡಿಲಿಕ್ಕೆ ಶುರು ಮಾಡಿದರು. ನಿಂದೆಲ್ಲ ನಂಗೆ ಅಂತ ಕಾಸ ಅಣ್ಣನಾದ ವೈಶ್ರವನಿಗೆ ಹೊಡೆದು ವೈಶ್ರವಣ ಏನು ಮಾಡಿದ?
ಓಡಿ ಬಂದು ಹೇಳಿದ ಅಪ್ಪನಿಗೆ, ಹೀಗೆ ಮಾಡ್ತಾ ಇದ್ದಾರೆ ಅಪ್ಪ, ಏನು ಮಾಡುವುದು? ಬ್ರಹ್ಮದೇವ ಕೊಟ್ಟಂತಹ ಪ್ರದೇಶ ಲಂಕೆ, ನಾನು ಅಲ್ಲಿ ಅದನ್ನು ಬಿಟ್ಟು ಹೊರಡುವಂಥ ಪ್ರಸಂಗ ಬಂದಿದೆ. ಅಪ್ಪ ಹೇಳಿದ, ಇವ್ರದ್ದು ಕಾರ್ಯಸ್ಥಾನ ಎಲ್ಲಿಯ ತನಕ ನಡೆಯುತ್ತೋ ಅಲ್ಲಿಯ ತನಕ ನೀನು ಅಲಕಾಪುರಿಯಲ್ಲಿ ವಾಸ ಮಾಡುವಂಥ ಕುಬೇರನಿಗೆ ಅಲಕಪುರಿ ಎಂಬಂತಹ ಪ್ರತ್ಯೇಕ ಪ್ರದೇಶವನ್ನು ಅಪ್ಪ ಕೊಟ್ಟು ರಾವಣಾದಿಗಳಿಗೆ ಲಂಕೆ ಸಿಗುವ ಹಾಗೆ ವ್ಯವಸ್ಥೆ ಮಾಡಿ. ಆ ಹೊತ್ತಿಗೆ ಇವನು ವಿಮಾನದಲ್ಲಿ ಬಂದಂತೆ ವೈಶ್ರವಣ. ಅಲ್ಲಿಂದ ಓಡಿ ಬರಬೇಕಲ್ಲ, ಓಡಿ ಬರುವುದಕ್ಕೋಸ್ಕರ ಅಲಕಾಪುರಿಗೆ ವಿಮಾನದಲ್ಲಿ ಪುಷ್ಪಕದಲ್ಲಿ ಬಂದ. ಈ ರಾವಣ ಅಲ್ಲಿಗೂ ಬಿಡಲಿಲ್ಲ, ಅಲಕಾಪುರಿಗೆ ಬಂದು ವೈಶ್ರವಣನಿಗೆ ಹೊಡೆದು ವಿಮಾನವನ್ನು ಹಿಡ್ಕೊಂಡು ಹೋದ. ಹೀಗೆ ಯಾವುದು ಅವಂದಲ್ಲ, ಎಲ್ಲ ದುರ್ಯೋಧನಾದಿಗಳು ಪಾಂಡವರ ಐಶ್ವರ್ಯವನ್ನು ದ್ಯೂತದಿಂದ ಅಪಹರಿಸಿದ ಹಾಗೆ ಇವನು ತನ್ನ ಬಲ ಸಾಮರ್ಥ್ಯಗಳಿಂದಾಗಿ ವೈಶ್ರವಣನ ಕೈಯಲ್ಲಿದ್ದದ್ದನ್ನು ಅಪಹರಿಸಿ ಅಲ್ಲಿ ಇಟ್ಟುಕೊಂಡಿದ್ದಾನೆ. ಅದರಲ್ಲಿ ಹೆಸರಿರುವುದು ರಾವಣ ಅಂತಲ್ಲ, ವೈಶ್ರವಣ ಅಂತ ಹೆಸರಿರುವುದು. ಇವ ಅದನ್ನು ವ್ಯತ್ಯಾಸ ಮಾಡಲಿಲ್ಲಂತೆ ರಾವಣ, ಯಾಕೆಂದ್ರೆ ನಾನು ವೈಶ್ರವಣನೇ, ವಿಶ್ವವಸಿನ ಮಗ ಅಲ್ಲ. ಅದರಿಂದ ಅವನು ವೈಶ್ರವಣ ಆದರೆ ನಾನು ಯಾಕೆ ವೈಶ್ರವಣ ಅಲ್ಲ, ನಾನು ವೈಶ್ರವಣನೇ ಅಂತ ಹೆಸರು ಹಾಗೆ ಇಟ್ಕೊಂಡಿದ್ದ. ಆದರೆ ಲೋಕಪ್ರಸಿದ್ಧಿ ವೈಶ್ರವಣ ಅಂದರೆ ಅದು ಕುಬೇರನಿಗೆ ಹೊರತು ಈ ಪೌಲಸ್ತ್ಯ ಅಂತ ಕರೆಸಿಕೊಂಡಂತಹ ರಾವಣನಿಗಲ್ಲ. ಆ ಹೆಸರು ಓದಿ ಇದು ಕುಬೇರನ ಒಂದು ದೊಡ್ಡ ರಥ ಅಂತ ಹೇಳಿ ಅದರ ಒಳಗೆ ಪ್ರವೇಶ ಮಾಡಿದರೆ ಆ ರಥದಲ್ಲಿ ಅಂತಸ್ತುಗಳಿದ್ದಾರೆ. ಅದರಲ್ಲಿ 7ನೇ ಅಂತಸ್ತಿಗೆ ಹೋಗಿದ್ದಾನೆ ಇವನು. ಪುಷ್ಪಕ ವಿಮಾನದ 7ನೇ ಅಂತಸ್ತು. 7ನೇ ಅಂತಸ್ತಿನಲ್ಲೂ ಕೂಡ ಈಜುಕೊಳ ಉಂಟಂತೆ. ಪುಷ್ಪಕ ವಿಮಾನ ಹೇಗಿತ್ತು ಅಂದರೆ ಅಂಥ ಒಂದು ಅದ್ಭುತ, ಎಲ್ಲ ವ್ಯವಸ್ಥೆಗಳು ಉಳ್ಳಂತಹ ಅತ್ಯಂತ ಸುಂದರವಾದ ವಿಮಾನ. ಅಲ್ಲಿ ಮಲಗುವ ಕೋಣೆಗಳುಂಟು, ಸ್ನಾನದ ಕೋಣೆಗಳುಂಟು, ಸ್ನಾನದ ಕೊಳಗಳುಂಟು, ಎಲ್ಲ ಇರತಕ್ಕಂಥ ದೊಡ್ಡ ವಿಮಾನ. ಆ ವಿಮಾನದ ಒಳಗೆ ಹೋಗಿ ಹುಡುಕಾಡಿ ಎಲ್ಲೂ ಕೂಡ ಸೀತೆ ಕಾಣದೆ ಆಮೇಲೆ ಅಲ್ಲಿಂದ ಬೇರೆ ಬೇರೆ ಮನೆಗಳಿಗೆ ಹೋಗುವಾಗ ಸಂಧ್ಯಾವಂದನೆ ಆಗ್ತಾ ಉಂಟಂತೆ ಬ್ರಹ್ಮರಾಕ್ಷಸದ್ದು. ಈ ಬ್ರಾಹ್ಮಣರಾದ ರಕ್ಕಸರಲ್ಲ ಇವರೆಲ್ಲ, ರಾವಣನ ವಂಶದವರು, ಅವರೆಲ್ಲ ವೇದ ಪಠನ ಮಾಡುದಂತೆ ರಾತ್ರಿ ಹೊತ್ತು. ಋಗ್ವೇದ ಯಾರೂ ಹೇಳುವುದಿಲ್ಲ, ಎಲ್ಲ ಯಜುರ್ವೇದ, ಎಲ್ಲ ಅವರೆಲ್ಲ ಯಜುರ್ವೇದಿಗಳು. ಯಜುರ್ವೇದವನ್ನು ಕೈ ಹಿಡ್ಕೊಂಡು ಕೈ ಮೇಲೆ ಕೆಳಗೆ ಮಾಡಿಕೊಂಡು, ಎಡಗೈ, ನಾವೆಲ್ಲ ಬಲಗೈಯಲ್ಲಿ ಹೇಳೋದು ಅಗ್ನಿ ಅಂತ ಮೇಲೆ ಕೆಳಗೆ, ಅವ್ರದ್ದು ಎಲ್ಲ ಎಡಗೈಯಲ್ಲಿ ಕೈ ಮೇಲೆ ಕೆಳಗೆ ಮಾಡಿಕೊಂಡು ಮಂತ್ರ ಜಪಾನುಷ್ಠಾನ ಮಾಡ್ತಾ ಇದ್ದಾರೆ. ಕೆಲವು ಮನೆಯಲ್ಲಿ ಹೋಮ ಆಗ್ತಾ ಉಂಟಂತೆ, ರಾತ್ರಿ ಹೋಮ. ನಮ್ದೆಲ್ಲ ಬೆಳಗ್ಗೆ ಹೋಮ ಇದ್ರೆ ಇವ್ರದ್ದೆಲ್ಲ ರಾತ್ರಿ ಹೋಮ. ರಾತ್ರಿ ಹೊತ್ತು ಹೋಮ, ಕಿಟಕಿಯಿಂದ ಹೊಗೆ ಹೊರಗೆ ಬರ್ತಾ ಇದೆ. ಆ ಹೊಗೆ ಪರಿಮಳಿತವಾದಂತಹ ದ್ರವ್ಯಗಳನ್ನು ಯಜ್ಞದಲ್ಲಿ ಹಾಕ್ತಾ ಇರತಕ್ಕಂತಹ ಪರಿಮಳವು ಆ ಹೊಗೆಯಲ್ಲಿ ಕಾಣಿಸ್ತಾ ಉಂಟು. ಹನುಮಂತ, ಎಷ್ಟು ಚೆನ್ನಾಗಿದೆ ಈ ಊರು, ಚೆನ್ನಾಗಿ ಎಲ್ಲ ಹೋಮ ಹವನ ಎಲ್ಲ ನಡೀತಕ್ಕಂಥ ಸುಂದರವಾದ ಊರು ಅಂತೇಳಿ ಬೆಂಗಳೂರು ನೋಡಿದ ಹಾಗೆ ಅವನಿಗೆ ಆಗ್ತಾ ಉಂಟು. ಒಂದು ಅಲ್ಲಿಂದ ಲಂಕೆಯನ್ನು ಹಾಗೆಲ್ಲ ನೋಡ್ತಾ ಹಾಗೆ ಮುಂದುವರಿದು ರಾವಣನ ಅಂತಃಪುರದ ಪ್ರವೇಶವನ್ನು ಮಾಡಿದ. ಅದನ್ನು ಬಹಳ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ ವಾಲ್ಮೀಕಿಗಳು. ಅಲ್ಲಿ ಸೀತೆ ಸಿಕ್ಕಿದ್ಲು ಅಂತ ಕುಣಿದು ಕುಪ್ಪಳಿಸೇ ಬಿಟ್ಟಂತೆ. ಆದರೆ ಆಮೇಲೆ ಆಲೋಚನೆಗೆ ಬಂತು, ಇಷ್ಟು ಸುಂದರಿ ಆದ್ರಿಂದ ಸೀತೆ ಅಂತ ನಾನು ಅಂದುಕೊಂಡದ್ದು. ಯಾಕಂದ್ರೆ ನಾನು ಇಲ್ಲಿಯ ತನಕ ಸೀತೆಯನ್ನು ನೋಡಲಿಲ್ಲ. ರಾಮ ಹೇಳಿದ ವರ್ಣನೆಯ ದೃಷ್ಟಿಯಲ್ಲಿ ಇದು ಸೀತೆ ಅಂತ ಅಂದುಕೊಂಡದ್ದು ನಾನು. ಅಂಥ ಒಂದು ಆಕೆಯಲ್ಲಿ ಸಾಧುತಾ ಕಾಣಿಸ್ತಾ ಇದೆ ಮುಖದಲ್ಲಿ. ರಾತ್ರಿ ಮಲಗಿದಾಗಲೂ ನಿದ್ದೆ ಮಾಡ್ತಾ ಇದ್ದಾಗಲೂ ತನ್ನ ಮುಖದಲ್ಲಿದ್ದಂತಹ ಶಾಂತ ಭಾವ ಮಾಸಲಿಲ್ಲ ಅಂತಾದರೆ ಈ ರಕ್ಕಸರ ಊರಿನಲ್ಲಿ ಇಂಥ ಒಂದು ಶಾಂತಿಯುಳ್ಳ ಹೆಣ್ಣು ಮಗಳಿದ್ದಾಳೆ ಅಂದರೆ ಸೀತೆ ಬಿಟ್ಟರೆ ಯಾರು ಇರ್ಲಿಕ್ಕೆ ಸಾಧ್ಯ? ಅದರಿಂದ ಸೀತೆ ಅಂತ ಆಲೋಚಿಸಿ, ಜೊತೆಗೆ ಮುಖದಲ್ಲಿರ್ತಕ್ಕಂಥ ಲಕ್ಷಣಗಳನ್ನು ನೋಡಿದಾಗ ಪರಮ ಪತಿವ್ರತೆಯ ಮಹಾಶುದ್ಧ ಲಕ್ಷಣ, ಪುಣ್ಯ ಕರ್ಮಗಳ ನಿರಂತರ ವರ್ಚಸ್ಸು ಆಕೆಯ ಮುಖೆಯಲ್ಲಿ ಕಾಣ್ತದೆ. ಬಹುಶಃ ಇವಳು ಭೀಷ್ಮ ಪಂಚಕ ವಿಷ್ಣು ಪಂಚಕ ಎಲ್ಲ ಮಾಡಿರ್ತಾಳೆ ಅಂತ ಅನಿಸ್ತಂತೆ. ಯಾಕಂದ್ರೆ ಮುಖದಲ್ಲಿ ಅಂತಹ ಒಂದು ಲಕ್ಷಣ ಕಾಣಿಸ್ತಾ ಉಂಟು. ಆಮೇಲೆ ಯೋಚನೆ ಮಾಡ್ತಾರೆ, ಇದು ಸೀತೆ ಆಗಿರ್ಲಿಕ್ಕೆ ಸಾಧ್ಯವಾ? ರಾಮನನ್ನು ಬಿಟ್ಟು ಬಂದಂತಹ, ರಾಮನಿಂದ ವಿಯುಕ್ತಳಾದ, ವಿಯೋಗ ದುಃಖಿತಳಾದಂತಹ ಆ ಪರಮ ಪತಿವ್ರತೆಯಾದಂತಹ ಸೀತೆ ಎಂಬಂತಹ ಮಹಾಮಣಿ ರಾವಣನ ಅರಮನೆಯಲ್ಲಿ ಈ ಎಲ್ಲ ಸುಖಭೋಗ ಭಾಗ್ಯಗಳ ಮಧ್ಯದಲ್ಲಿ ಉತ್ತಮವಾದ ಜರತಾರಿ ಸೀಲೆಯನ್ನು ಉಟ್ಟು ಪಕ್ಕದಲ್ಲಿ ಇನ್ನೊಬ್ಬ ಪುರುಷ ಮಲಗುವುದಕ್ಕೆ ಅವಕಾಶ ಇರತಕ್ಕಂತಹ ದಂತದ ಮಂಚ, ಆ ದಂತದ ಪರ್ಯಂಕದಲ್ಲಿ ಮಲಗಿರುವುದಕ್ಕೆ ಸಾಧ್ಯವಾ? ಇದಲ್ಲ ಅಂತ ತೀರ್ಮಾನಿಸಿದ. ಅಷ್ಟೇ ಅಲ್ಲ, ಅಲ್ಲಿ ನನಗೆ ಆಭರಣಗಳನ್ನು ತೋರಿಸಿದ್ದಾರೆ ಲಕ್ಷ್ಮಣ ದೇವರು ಮತ್ತು ರಾಮ. ಅದರಲ್ಲಿ ಯಾವ ಆಭರಣಗಳನ್ನು ಅಲ್ಲಿ ನಾವು ಕಂಡಿದ್ದೇವೋ ಅದು ಬಿಟ್ಟು ಉಳಿದ ಇಷ್ಟೇ ಆಭರಣ ಆಕೆಯಲ್ಲಿರ್ತದೆ ಅಂತ ರಾಮ ಲಕ್ಷಣವನ್ನು ಹೇಳಿದ್ದಾನೆ. ಆದರೆ ಅಲ್ಲಿದ್ದ ಆಭರಣ ಎಲ್ಲ ಇಲ್ಲಿ ಉಂಟು, ಅದಕ್ಕಿಂತ ದೊಡ್ಡದಿದೆ. ಆದ್ರಿಂದ ಅವಳಲ್ಲ ಇದು. ಆ ಆಭರಣಕ್ಕೆ ಸರಿಹೊಂದುವ ಕಾಲು ಇದಲ್ಲ, ಆ ಆಭರಣಕ್ಕೆ ಸರಿಹೊಂದುವ ಕೈ ಇದಲ್ಲ, ಆದ್ರಿಂದ ಅವಳಲ್ಲ ಅಂತ. ಇದು ಮಂಡೋದರಿಯನ್ನು ನೋಡಿ ಇವನಿಗೆ ಭ್ರಮೆ ಆದದ್ದು ಅಂತ ವಾಲ್ಮೀಕಿಗಳ ವರ್ಣನೆ. ಅಂದರೆ ಮಂಡೋದರಿಯಲ್ಲಿ ಪತಿವ್ರತೆಯ ಶುದ್ಧ ಲಕ್ಷಣ ಇತ್ತು. ಇವತ್ತಿಗೂ ಮಂಡೋದರಿಯನ್ನು ಪಂಚಪತಿವ್ರತೆಯರಲ್ಲಿ ಒಬ್ಬಳನ್ನಾಗಿ ಉಲ್ಲೇಖ ಮಾಡ್ತೇವೆ. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕಂ ನಾ ಸ್ಮರೇತು ನಿತ್ಯಂ ಮಹಾಪಾತಕ ನಾಶನಂ ಅಂತ ಒಂದು ವ್ಯಕ್ತಿತ್ವ ಆಕೆಯಲ್ಲಿದೆ.
ರಾವಣನಿಗೆ ಆಗಾಗ ಸದ್ಬುದ್ಧಿಯನ್ನು ಹೇಳ್ತಾ ಇದ್ದವಳು ಮಂಡೋದರಿ. ಮಯಾಸುರನ ಮಗಳು, ತಾನೂ ಸ್ವತಃ ತಪೋನಿಷ್ಠಳು. ರಾವಣನ ಆಯುಷ್ಯ ಉದ್ಧಾರ ಆಗಬೇಕು ಅಂತ ಅವಳು ತಪಸ್ಸು ಮಾಡ್ತಾ ಇದ್ದ. ಅವನಿಗೋಸ್ಕರ ಮಾಡಬಾರದ ಕೆಲಸ ಮಾಡ್ತಾನೆ ನನ್ನ ಗಂಡ, ಆದ್ರಿಂದ ಆ ಗಂಡನನ್ನು ನಾನು ತಡೆಯುವುದಕ್ಕೆ ಅಸಮರ್ಥಳಾಗಿದ್ದೇನೆ ದೇವ ಅಂತ ವಿಷ್ಣುವಿನ ಪಾದಾರವಿಂದದಲ್ಲಿ ಪ್ರತಿದಿನವೂ ಶರಣು ಹೊಂದಿದ್ದವಳು ಅವಳು. ಕೊನೆಗೆ ರಾವಣ ಸತ್ತಾಗಲೂ ರಾಮನ ಮುಂದೆ ಬಂದು ಹೇಳುವುದು, ಅವನ ದೌಷ್ಟ್ಯಕ್ಕೆ ಸರಿಯಾದ ಶಾಸ್ತಿಯನ್ನು ಮಾಡಿದೆ ದೇವ ಅಂತಲೇ ನಮಸ್ಕಾರ ಮಾಡುವವಳು ಮಂಡೋದರಿ. ಅಂತಹ ಮಂಡೋದರಿಯನ್ನು ಕಂಡು, ಅವಳ ವ್ಯಕ್ತಿತ್ವ ದೊಡ್ಡದು, ಆದ್ರಿಂದ ಆ ವ್ಯಕ್ತಿತ್ವದ ಎತ್ತರವನ್ನು ತಿಳಿಸುವುದಕ್ಕೋಸ್ಕರ ವಾಲ್ಮೀಕಿಗಳು ಈ ಒಂದು ಕಥೆಯನ್ನು ಮಧ್ಯದಲ್ಲಿ ಕಾವ್ಯಮಯವಾಗಿ ಸೇರಿಸಿದರು. ಇಲ್ಲೇ ಹೋದರೆ ಹನುಮಂತನಿಗೆ ಭ್ರಾಂತಿ ಬರುವುದು ಅಂತುಂಟ. ಸುಮ್ಮನೆ ಒಂದು ಕಾವ್ಯಮಯವಾದಂತಹ ಪ್ರಕರಣ. ಅಲ್ಲಿಂದ ಹನುಮಂತ ಎಲ್ಲೂ ಸಿಗುವುದಿಲ್ಲ. ನಾನು ಮಂಡೋದರಿಯನ್ನು ನೋಡಿದೆ. ಅಕ್ಕಪಕ್ಕದಲ್ಲಿ ಒಂದು 12,000 ಜನ ಹೆಂಗಸರು ಮಲ್ಕೊಂಡಿದ್ರಂತೆ. ಅವರೆಲ್ಲರೂ ರಾವಣ ಹೆಂಡತಿಯರಂತೆ. ನೋಡಿ, ರಾವಣನಿಗೆ ಸಿಕ್ಕಿದ ಊರಿಗೆಲ್ಲ ಹೇಗೂ ಹೋಗುವುದು, ಒಂದೊಂದು ಹೇಳ್ಕೊಂಡು ಬರುವುದು. ಅದೆಲ್ಲಿ ಭಾರತದಿಂದ ಮಾತ್ರ ಅಲ್ಲ, ಆ ಕಡೆ ರುಚೀಕ ದೇಶಕ್ಕೆ ಹೋಗಿದ್ದಂತೆ. ಅಂದರೆ ಇವತ್ತಿನ ರಷ್ಯಾ, ರುಚೀಕ ಅಂತ ಅದಕ್ಕೆ. ಆಮೇಲೆ ಬ್ರಹ್ಮ ದೇಶ, ಬ್ರಹ್ಮವನ್ನು ಇವತ್ತು ಬ್ರಹ್ಮ ಅಂತ ಹೇಳಲಿಕ್ಕಾಗದೆ ಬರ್ಮಾ ದೇಶ ಅಂತ ಕರೀತಾರೆ. ಆ ಬ್ರಹ್ಮ ದೇಶಕ್ಕೂ ಹೋಗಿದ್ದಂತೆ. ಆರ್ಯಾವರ್ತ ಸಿಂಹಾವರ್ತಗಳಲ್ಲೂ ಕೂಡ ಸುತ್ತಾಡಿದ್ದಾನೆ. ದಂಡಕಾರಣ್ಯದಿಂದ ಒಂದಷ್ಟು ತಂದಿದ್ದಾನೆ. ಅಷ್ಟೇ ಅಲ್ಲ, ದಂಡಕಾರಣ್ಯವನ್ನು ದಾಟಿ ಆ ಕಡೆ ಇವತ್ತು ಅಂಡಮಾನ್ ನಿಕೋಬಾರ್ ಅಂತ ಕರಿತೇವೆ, ಆ ಪ್ರದೇಶಕ್ಕೆ ಹೋಗಿ ಅಲ್ಲಿಂದ ಕೆಳಗೆ ಭೂಮಿಯ ಒಳಗೆ, ಸಾಗರದ ಒಳಗೆ ಸಿಗಿ ಅತಲ ವಿತಲಾದಿಗಳಿಗೆ ಹೋಗಿ ಅಲ್ಲಿಂದ ನಾಗಕನ್ನಿಕೆಯರನ್ನು ಅಪಹರಿಸಿ ತಂದಿದ್ದಾನಂತೆ. ಇವನದ್ದು ಅಷ್ಟೆಲ್ಲ ಹೆಣ್ಣು ಮಕ್ಕಳಿದ್ದಾರಂತೆ. ಅವರೆಲ್ಲ ರಾವಣನಲ್ಲಿ ಅನುರಕ್ತರು, ರಾವಣನ ಮೇಲೆ ಭಾರಿ ಪ್ರೀತಿ ಅಂತೆ ಅವರಿಗೆಲ್ಲ. ಅಂಥ ಸೌಂದರ್ಯಮಯನಾದವ ರಾವಣ ಅಂತ ವರ್ಣನೆ ಮಾಡಿದ್ದಾರೆ. ಅಂತಹ ರಾವಣ, ಅವನ ಸ್ತ್ರೀಯರೆಲ್ಲ ಕೆಲವರು ರಾತ್ರಿಯ ಹೊತ್ತು ವೀಣೆ ಮೀಟಿ ವೀಣೆಯನ್ನು ಹಾಗೆ ತಲೆಯಾಡಿಯಲ್ಲಿ ಇಟ್ಟುಕೊಂಡು ಮಲ್ಕೊಂಡಿದ್ದಾರಂತೆ. ಇನ್ನು ಕೆಲವರು ತಬಲವನ್ನು ನುಡಿಸಿದ್ದಲ್ಲ, ತಬಲವನ್ನು ಬಾರಿಸಿದ್ದು ಎಲ್ಲ ಮಾಡಿ ಆಮೇಲೆ ಅದರ ಪಕ್ಕದಲ್ಲಿ ಮಲಗಿದವರು. ಕೆಲವರು ಬೇರೆ ಬೇರೆ ರೀತಿಯ ವಾದ್ಯ, ಕೆಲವರು ಆ ಪಕ್ಕದಲ್ಲಿ ಬಾಟ್ಲಿಗಳೆಲ್ಲ ಇಟ್ಟುಕೊಂಡಿದ್ದಾರಂತೆ. ಪಾನಪಾತ್ರ ಯುತಾಕಾಶ್ಚಿತ್ ಅಂತಾರೆ. ಕುಡಿಯುವ ಪಾತ್ರೆಯಲ್ಲಿ ಅರ್ಧಂಬರ್ಧ ಹಾಗೆ ಉಳಿಸಿಕೊಂಡು ಅದರ ವಾಸನೆಯನ್ನೇ ನೋಡಿಕೊಂಡು ಮಲಗಿದವರು ಕೆಲವರಂತೆ. ಇವರೆಲ್ಲ ರಾವಣನ ಪತ್ನಿಯರು. ಅವರನ್ನೆಲ್ಲ ಮೇಯ ಬಟ್ಟೆ ಹೇಗಿದೆ ಅಂತ ಅವರಿಗೆ ಪರಿವೇ ಇಲ್ಲ, ಹಾಗೆಲ್ಲ ಉರುಳಾಡಿ ಒಂದು ಹೆಂಗಸಿನ ಮೇಲೆ ಮತ್ತೊಬ್ಬರು ಹೆಂಗಸರು ಬಿದ್ದಂಥ ಹೆಂಗಸರ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಇವರನ್ನೆಲ್ಲ ಹುಡುಕುವುದು, ಇದು ಸೀತೆಯೋ ಅಂತ ಎಲ್ಲರನ್ನು ನೋಡ್ಕೊಂಡು ಬಂದಿದ್ದಾನೆ. ಬಂದವ ಒಂದು ಮರದ ಅಡಿಯಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾನೆ, ನಾನು ಬ್ರಹ್ಮಚಾರಿ ಹೌದಾ ಅಂತ ಯೋಚನೆ ಅಂತ. ನಾನು ಹೀಗೆ ಎದ್ದ ಮಲಗಿದ ಹುಡುಗಿಯರನ್ನೆಲ್ಲ ನೋಡಿಬಿಟ್ಟಿದ್ದೇನಲ್ಲ, ಇದು ಸರಿಯೋ, ನಾನು ಮಾಡಿದ್ದು ಸರಿಯೋ, ನನ್ನ ಬ್ರಹ್ಮಚರ್ಯಕ್ಕೆ ಇದು ತಕ್ಕುದಾದದ್ದು ಹೌದೋ ಅಂತ ಒಂದು ವಿಮರ್ಶೆ. ವಾಲ್ಮೀಕಿಗಳ ಕಲ್ಪನೆ ಇದು. ಒಂದು ವಿಚಾರ ಮಾಡ್ತಾನೆ. ವಿಚಾರ ಮಾಡಿ ಹೇಳ್ತಾನೆ, ನಾನು ಮಾಡಿದ್ದು ತಪ್ಪಲ್ಲ. ಯಾಕಂದ್ರೆ ಕರು ಎಲ್ಲಿಯಾದರೂ ತಪ್ಪಿಸಿಕೊಂಡ್ರೆ ಕರುಗಳ ಮಧ್ಯದಲ್ಲೇ ಕರುವನ್ನು ಹುಡುಕಬೇಕು. ಹಸುಗಳು ತಪ್ಪಿಸಿಕೊಂಡ್ರೆ ಹಸುಗಳ ಮಂದೆಯಲ್ಲೇ ಹಸುಗಳನ್ನು ಹುಡುಕಬೇಕು. ಹಾಗೆಯೇ ಒಬ್ಬಳು ಹೆಣ್ಣು ಮಗಳು ಸುಂದರಿ ತಪ್ಪಿಸಿಕೊಂಡ್ರೆ ಸುಂದರಿಯರ ಮಧ್ಯದಲ್ಲೇ ಅಲ್ವೇ ಹುಡುಕಬೇಕಾದದ್ದು. ಆದ್ದರಿಂದ ನಾನು ಹುಡುಕುವುದಕ್ಕೆ ಹೆಂಗಸರ ಮನೆಗೆ ಯಾರಿಗೂ ಹೇಳದೆ ಅಂತಃಪುರದ ಒಳಗೆ ಗಂಡಸು ಆಗಿ ನಾನು ಪ್ರವೇಶ ಮಾಡಿದ್ದು ತಪ್ಪು ಅಂತ ಹೇಳುವುದಕ್ಕೆ ಆಗೋದಿಲ್ಲ. ಹುಡುಕುವುದಕ್ಕೋಸ್ಕರ ಹೋಗಿದ್ದೇನೆ. ಕೆಟ್ಟಿದ್ದೇನೋ ನಾನು? ಕೆಡಲಿಲ್ಲ. ಯಾಕೆಂದರೆ ಮನಸ್ಸಿನಲ್ಲಿ ಯಾವುದೇ ವಿಕಾರ ಆಗಲಿಲ್ಲ. ಕಣ್ಣಿನಲ್ಲಿ ನೋಡುವುದಷ್ಟೇ ದೋಷ ಅಲ್ಲ, ನೋಡುವುದರಿಂದ ಉಂಟಾಗುವ ವಿಕಾರ ಎಂಬುದು ದೋಷ. ನಾನು ಅಷ್ಟೂ ನೋಡಿದರೂ ಹುಡುಕಾಡಿದರೂ ಆ ಹೆಂಗಸರ ದೃಷ್ಟಿಯಿಂದಾಗಿ ನನ್ನಲ್ಲಿ ಯಾವುದೇ ರೀತಿಯ ಮಾನಸ ವಿಕಾರ ಕಾಣಿಸಿಕೊಳ್ಳಿಲ್ಲ. ಅದನ್ನ ಮಾನಸ ಶುದ್ಧತೆ ಇರುವುದರಿಂದ ನನ್ನ ಬ್ರಹ್ಮಚರ್ಯ ನೆಟ್ಟಗಿದೆ. ಭಗವಂತನ ದಾಸನಾಗಿ ನಾನು ಶುದ್ಧನಾಗಿ ಮತ್ತೆ ಹೋಗಿ ರಾಮನ ಕೈ ಹಿಡಿದು ಹೀಗೆ ನಡೆಯಿತು ಅಂತ ಹೇಳುವುದಕ್ಕೆ ಅರ್ಹತೆ ಇದೆ. ಇಲ್ಲೇ ಹೋದರೆ ರಾಮನನ್ನು ಮುಟ್ಟುವುದಕ್ಕೆ ನನಗೆಲ್ಲಿ ಅಧಿಕಾರ ಉಂಟು? ಹೀಗೆಲ್ಲ ಯೋಚಿಸಿ ಅಲ್ಲಿಂದ ಮತ್ತೆ ಒಂದು ಮರದ ಕೆಳಗೆ ಕೂತ್ಕೊಂಡು ಮತ್ತೆ ಯೋಚಿಸ್ತಾನೆ, ಅಲ್ಲ, ಸೀತೆ ಸಿಗಲಿಲ್ಲ. ಸೀತೆ ಸಿಗದೆ ಹೋದರೆ ನಾನು ಊರಿಗೆ ಹೋದರೆ ರಾಮನಲ್ಲಿ ಏನು ಸುದ್ದಿ ಮುಟ್ಟಿಸುವುದು? ಅದಕ್ಕಿಂತ ಮುಂಚೆ ಅಂಗದ ಜಾಂಬವದಾದಿಗಳಲ್ಲಿ ನಾನು ಸೀತೆ ಸಿಗಲಿಲ್ಲ ಅಂತ ಹೋಗಿ ಹೇಳಿದೆ ಅಂತಾದರೆ ಅವರೆಲ್ಲರ ಎದೆ ಒಡೆದು ಹೋಗುವುದಿಲ್ವೇ? ಅಥವಾ ನಾವೆಲ್ಲ ಹಾಗೇ ಹೋಗಿ ಸುಗ್ರೀವನಿಗೆ ಈ ವಿಷಯವನ್ನು ಮುಟ್ಟಿಸಿದರೆ ಸುಗ್ರೀವಾದರೂ ಇವರ ಪ್ರಾಣವನ್ನು ಉಳಿಸಿಯಾನು? ಸುಗ್ರೀವ ಹಾಗೆ ಸತ್ತ ಅಂತಾದರೆ ರಾಮಚಂದ್ರನಿಗೆ ಸೀತೆ ಸಿಗಲಿಲ್ಲ, ನನ್ನದಾದಂತಹ ಸುಗ್ರೀವ ಸತ್ತ, ರಾಮನಿಗೆ ಹೇಗಾಗಬೇಡ? ಹೀಗಾದರೆ ಕೊನೆಗೆ ದಶರಥನ ಆ ದೊಡ್ಡ ಕುಟುಂಬಕ್ಕೆ ಭರತ ಲಕ್ಷ್ಮಣ ಅವರಿಗೆಲ್ಲ ಏನಾಗಬೇಡ? ಒಂದು ದೊಡ್ಡ ಅನರ್ಥ ಕಲ್ಪನೆಯನ್ನು ಮಾಡ್ತಾನೆ. ಇಷ್ಟೆಲ್ಲ ಮಾಡ್ತಾ ಇರೋ ಹೊತ್ತಿಗೆ ಅವನಿಗೊಂದು ಆಲೋಚನೆ ಬಂತು. ಚಂದ್ರನ ಬೆಳಕಿನಲ್ಲಿ ಇಷ್ಟು ಕಾಡುಗಳು, ಇಷ್ಟು ಉಪವನಗಳು ಕಾಣಿಸ್ತಾ ಇದ್ದಾವೆ. ಎಲ್ಲೋ ಒಂದು ಉಪವನದಲ್ಲಿ ನಮ್ಮ ಸೀತೆ ಇರಲಿಕ್ಕೆ ಸಾಧ್ಯ ಇಲ್ಲವೋ ಅಂತ ಒಂದು ಆಲೋಚನೆ ಬರ್ತದೆ.
ಹಾಗೆ ಆಲೋಚನೆ ಬಂದು ಅಲ್ಲಿಂದ ಹಾರಿದ್ದೆ. ಎಲ್ಲಿಗೆ ಹಾರಿದ್ದು ಅಂತ ಹೇಳಿದರೆ ಅಶೋಕವನಿಕೆಗೆ ಹಾರಿದ. ಅದಕ್ಕೆ ಅಶೋಕವನಿಕಾ ಅಂತ ಹೆಸರು. ವನಿಕಾ ಅಂತ ಸ್ತ್ರೀಲಿಂಗ ಇಟ್ಟದ್ದು ಯಾಕೆ ಅಂದರೆ ಅಲ್ಲಿ ಸುಂದರವಾದ ವೃಕ್ಷ ಇರುವುದರಿಂದ ಅದಕ್ಕೆ ವನಿಕಾ ಅಂತ ಹೆಸರು. ಅಶೋಕ ಅಂತ ಯಾಕೆ ಹೆಸರು ಅಂದರೆ ಅಲ್ಲಿ ಹೋದವರಿಗೆ ಯಾವುದೇ ಶೋಕ ಇರುವುದಿಲ್ಲ, ಅಷ್ಟು ಸುಂದರವಾದ ಉಪವನ, ಅದರಿಂದ ಅಶೋಕವನ ಅಂತ ಅದಕ್ಕೆ ಹೆಸರು. ಆ ವನಕ್ಕೆ ಸಾಗಿದ. ಅಲ್ಲಿ ಹುಡುಕಾಡುವುದಕ್ಕೆ ಪ್ರಾರಂಭಿಸಿದ್ದಾನೆ. ಅಲ್ಲಿ ಒಂದಷ್ಟು ಮರಗಳಲ್ಲಿ ಜೇನುಗಳಿದ್ದಾವೆ, ಇನ್ನೊಟ್ಟು ಮರಗಳಲ್ಲಿ ಹಣ್ಣಾದ ಹಣ್ಣುಗಳಿದ್ದಾವೆ, ಕದಲಿ ವೃಕ್ಷಗಳಿದ್ದಾವೆ, ಎಲ್ಲ ಇದೆ. ಆದರೆ ಯಾವುದನ್ನು ತಿನ್ನುವುದಕ್ಕೆ ಹೋಗುವುದಿಲ್ಲ, ಯಾಕಂದರೆ ಸೀತೆಯನ್ನು ಹುಡುಕುವುದು ಬಹಳ ಮುಖ್ಯ. ಅಷ್ಟರಲ್ಲಿ ಒಂದು ಮರದ ಅಡಿಯಲ್ಲಿ ರಕ್ಕಸಿಯರೆಲ್ಲ ಸುತ್ತುವರಿದು ಕೂತದ್ದು ಕಾಣಿಸಿತು. ರಕ್ಕಸಿಯರು ಸುತ್ತುವರೆದಿದ್ದಾರೆ ಅಂತ ಹೇಳಿ ಸೀದಾ ಆ ಮರದ ಮೇಲೆಯೇ ತನ್ನ ಬಿಡಾಲ ಸಮಿತವಾದಂತಹ ವೃಕ್ಷ ತನ್ನ ಶರೀರದಿಂದ ಮರದ ಮೇಲೆ ಹಾರಿದ. ಮರದ ಮೇಲೆ ಹಾರಿದಾಗ ಅವನ ಕಣ್ಣಿಗೆ ಕುಕ್ಕುವ ಹಾಗೆ ಒಂದು ಹೆಣ್ಣು ಮಗಳು ಕಾಣಿಸ್ತಾ ಇದ್ದಾಳೆ. ಮರದ ಬುಡದಲ್ಲಿ ಬಿಳಿಯಾದ ಬಟ್ಟೆ, ಶುಚಿಯಾದ ಬಟ್ಟೆ, ಆದರೆ ಆ ಬಟ್ಟೆಯಲ್ಲಿ ನೀರಿನಿಂದ ಒದ್ದೆಯಾದ ಸೆರಗು. ಶರೀರದಲ್ಲಿ ಯಾವುದೇ ಆಡಂಬರಗಳು ಆಭರಣಗಳು ಇಲ್ಲದೆ ಇರತಕ್ಕಂತಹ ವ್ಯಕ್ತಿತ್ವ. ತಲೆಯ ಮೇಲೆ ಮುಸುಕು ಹಾಕಿಕೊಂಡು ತಲೆ ತಗ್ಗಿಸಿಕೊಂಡು ದುಃಖಿಸ್ತಾ ಇರತಕ್ಕಂತಹ ಪರಿಸ್ಥಿತಿ. ಇದನ್ನು ನೋಡ್ತಾನೆ. ನೋಡಿದಾಗ ಸೀತೆಯ ನೆನಪಾಯಿತು. ಇದೇ ಸೀತೆಯಾಗಿರುವ ಸಾಧ್ಯತೆ ಜಾಸ್ತಿ. ಯಾವುದಕ್ಕೂ ಸ್ವಲ್ಪ ಈ ರಕ್ಕಸಿಯರೇನು ಮಾತಾಡ್ತಾ ಇದ್ದಾರೆ ಕೇಳಬೇಕು ಅಂತ ಆ ಶಿಂಶಪ ಅಂತ ಹೇಳುವ ವೃಕ್ಷದಲ್ಲಿ ತಾನು ಕೆಳಗಿನ ಕೊಂಬೆಗೆ ಬಂದು ಕೂತ. ಕೆಳಗಿನ ಕೊಂಬೆಯಲ್ಲಿ ಕೂತವ ಕೇಳ್ತಾ ಇದ್ದಾನೆ ಏನು ರಕ್ಕಸಿಯರು ಮಾತಾಡ್ತಾರೆ ಅಂತ. ಆದರೆ ರಕ್ಕಸಿಯರು ಇವಳ ಸೆರಗು ಸೆಳೆಯುವುದು, ನನ್ನನ್ನು ನೋಡು ಅಂತ ಹೇಳಿ ಇವಳಿಗೆ ಉಪದೇಶ ಮಾಡು. ಏನು ಉಪದೇಶ? ರಾವಣನನ್ನು ಇನ್ನೂ ಮದುವೆ ಆಗದೆ ಹೋದರೆ ಈ ದುಃಖದಲ್ಲಿ ಯಾಕೆ ಇರ್ತೀನಿ? ರಾಮ ಮೊನ್ನೆ ಸತ್ತಾಯಿತು ಅಂತ ಸುದ್ದಿ ಬಂದಾಗಿದೆ ನಮ್ಮ ರಾವಣನಿಗೆ ಅಂತ ಎಲ್ಲ ಅಲ್ಲಿಯ ಕಥೆ ಇವ್ರದೇ ಕಥೆ ಕಟ್ಟುವುದು. ಒಂದೊಂದು ದಿವಸ ಹೊಸ ಕಥೆ. ಒಬ್ಳು ಹೇಳ್ತಾರೆ ರಾಮ ಹೇಗೆ ಸತ್ತ ಅಂತ ಹೇಳಿದ್ರೆ ಒಂದು ಮಳೆಗೆ ಸಿಕ್ಕೊಂಡು ಸತ್ತ. ಇನ್ನೊಬ್ರು ಬಹುಶಃ ಕರೋನಾದ ಬಗ್ಗೆಯೂ ಹೇಳಿರ್ಬೇಕಲ್ಲಿ. ಬೇರೆ ಕಾರಣ, ಬೇರೆ ಕಥೆ ಅವರವರೇ ಕಟ್ಟಿ ರಾಮ ಇಲ್ಲ, ನೀನು ಏನು ಯೋಚನೆ ಮಾಡ್ತೀವಿ? ರಾವಣನಂತ ಒಬ್ಬ ಗಂಡು ನಿನ್ನನ್ನು ಬಯಸಿದ್ದಾನೆ ಅಂತ ಹೇಳಿದ್ರೆ ನಿನ್ನ ಯಾವ ಜೀವನದ ಪರಮ ಪುಣ್ಯವೋ ಹೇಳಲ್ಲ ಅರಿಯೇವು. ಅಂತಹ ಅನುಕೂಲತೆ ಇರಬೇಕಾದ್ರೆ ತ್ರಿಲೋಕಾಧಿಪತಿತ್ವ ಪಡೆಯುವುದಕ್ಕೆ ಅವಕಾಶ ಇದೆ. ಇಂದ್ರನೂ ಕೂಡ ಇವನ ಮಗನಿಗೆ ಸೋತಿದ್ದಾನೆ, ಆದ್ರಿಂದ ಮಗನಿಗೆ ಇಂದ್ರಜಿತ್ತು ಅಂತ ಹೆಸರು. ಅಂಥ ವ್ಯಕ್ತಿತ್ವ ಇವನದ್ದು. ಅಂಥಲ್ಲಿ ನೀನು ಅವನಾಗಿ ಬಯಸಿದಾಗ ಹೋಗುವುದಿಲ್ಲ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಅಸಮಂಜಸ. ನಿನಗೆ ಯಾಕೆ ಇಂಥ ಬುದ್ಧಿ ಕೊಡಲಿಲ್ಲ ದೇವರು? ಏನು ಕಥೆ ನಿಂದು ಅಂತ ಇಂಥದ್ದೆಲ್ಲ ಬೈಯುವುದು ಅರಕ್ಕಸಿಯರು. ಹಾಗಾದ್ರೆ ಇವಳು ಸೀತೆ ಅನ್ನೋದು ಸ್ಪಷ್ಟ. ಯಾಕಂದ್ರೆ ರಾಮನ ವಿಷಯ ಮಾತಾಡ್ತಾರೆ ಅವರು. ರಾಮ ಸತ್ತಿದ್ದಾನೆ ಅಂತ ಅಮಂಗಲ ಶಬ್ದವಾದರೂ ರಾಮ ಅನ್ನೋ ಶಬ್ದ ಪರಮ ಮಂಗಲ ಅಲ್ವಾ? ಅದನ್ನು ಹೇಳ್ತಾ ಇದ್ದಾರೆ. ಹನುಮಂತನಿಗೆ ಸ್ಪಷ್ಟವಾಯಿತು. ಕಣ್ಣಿನಲ್ಲಿ ಧಾರಾಕಾರವಾಗಿ ಆನಂದ ಬಾಷ್ಪ ಸುರಿತಂತೆ ಹನುಮಂತನಿಗೆ. ಜಾಗೃತಿಯಾಗಿ ತಾನೇ ತನ್ನ ಕೈಯಲ್ಲಿ ಹಿಡ್ಕೊಂಡು ಮೈಗೆ ಒರೆಸಿಕೊಂಡಂತೆ ಎಲ್ಲಿಯಾದ್ರೂ ಕೆಳಗೆ ಬಿದ್ರೆ ಅಂತ. ಈ ರಕ್ಕಸಿಯರ ಮೇಲೆ ಬಾಷ್ಪ ಬಿದ್ದು ಏನಿದು ಅಕಾಲದಲ್ಲಿ ಮಳೆಯಾಗ್ತದೆ ಅಂತ ಮೇಲೆ ನೋಡಿ, ನನ್ನನ್ನು ನೋಡಿ ಏನೋ ಕಲ್ಲು ಹೊಡೆದ್ರೆ ಅಂತ ಅದನ್ನು ಹಾಗೇ ಮೈಯ ಮೇಲೆ ಒರೆಸಿಕೊಂಡಂತೆ. ಯಾಕಂದ್ರೆ ಸೀತೆಯ ದರ್ಶನದಿಂದ ಬಂದ ಆನಂದ ಬಾಷ್ಪ ಅಂದ್ರೆ ಅದು ಗಂಗಾದಿ ತೀರ್ಥಕ್ಕಿಂತ ಮಿಗಿಲಾದದ್ದು ಅಂತ ಹೇಳಿ ತಾನು ತನ್ನ ಶರೀರದಲ್ಲೇ ಅದನ್ನು ಒರೆಸಿಕೊಂಡ. ಕೆಳಗೆ ಹೋಗಿ ಮಾತಾಡುವುದಕ್ಕೆ ರಕ್ಕಸಿಯರು ಬಿಡ್ತಾ ಇಲ್ಲ. ಇವರ ಮಧ್ಯದಲ್ಲಿ ಸೀತೆಯನ್ನು ಮಾತಾಡುವುದಕ್ಕೆ ಅವಕಾಶ ಇಲ್ಲ. ಕಾದಂತೆ. ಅಷ್ಟು ಹೊತ್ತಿಗೆ ಅಲ್ಲಿ ಬ್ಯಾಂಡು ವಾದ್ಯ ಕೇಳಿಸಿತು. ಇದೆಲ್ಲ ಏನು? ಯಾವುದೋ ದೇವತೆಯ ಉತ್ಸವ. ಇವರು ರಾತ್ರಿಯಲ್ಲೇ ಉತ್ಸವ ಮಾಡುದು. ಇವ್ರದ್ದೆಲ್ಲ ಕಥೆ ರಾತ್ರಿ, ನಿಶಾಚರರು. ಅದರಿಂದ ರಾತ್ರಿಯ ಹೊತ್ತಿಗೆ ವಿಶಿಷ್ಟವಾದ ಉತ್ಸವ ಬರ್ತಾ ಇರಬೇಕು ಅಂತ ಹೇಳಿ ಅದನ್ನು ನೋಡ್ತಾ ಇದ್ದಾನೆ. ಇವ ನೋಡ್ತಾ ಇದ್ರೆ 10 ತಲೆಯ ವ್ಯಕ್ತಿ ಬರ್ತಾ ಇದ್ದಾರೆ. ಅವನ ಮುಂದೆ ಬ್ಯಾಂಡು ಆಲಗಗಳೆಲ್ಲ ಹತ್ತಿಕೊಂಡು ಬರ್ತಾ ಇದ್ದಾರೆ. ಅವನಿಗೆ ಬೆಳಗ್ಗೆ 3 ಗಂಟೆಗೆ ಎಚ್ಚರ ಆದದ್ದಂತೆ. ಎಚ್ಚರ ಆದ ಕೂಡಲೇ ಸೀತೆಯ ನೆನಪಾದದ್ದು. ಎಲ್ಲಾ ಹುಡುಗಿಯರು ಇದ್ದಾರೆ, ಸೀತೆ ಒಬ್ಬಳಿಲ್ಲ ಅಂತ ಹುಡುಕೊಂಡು ಬಂದದವ. ಹೋಗಿ ಒಂದು ಸಲ ಬೆಳಗ್ಗೆ ಮಾತಾಡಿಕೊಂಡು ಬರಬೇಕು ಅಂತ ಬಂದವ. ಅವನು ಯಾರು? ದಶಕಂಠ ಬರ್ತಾ ಇದ್ದಾನೆ. ಅವನ ಜೊತೆಗೆ ಒಂದು 4 ರಕ್ಕಸಿಯರು ಬೇರೆ ಇದ್ದಾರೆ. ಜೊತೆಗೆ ಒಂದಷ್ಟು ರಕ್ಷಕ ಭಟರು, ಮುಂದಕ್ಕೆ ವಾದ್ಯಗಳು, ಅದರ ಪಕ್ಕದಲ್ಲಿ 2 ದೀವಟಿಗೆಗಳು, ಇದನ್ನೆಲ್ಲ ಹಿಡ್ಕೊಂಡು ದೊಡ್ಡ ಉತ್ಸವದ ಹಾಗೆ ಬರ್ತಾ ಇದೆ ಅಂತೆ. ರಾವಣ ಬಂದ. ಸೀತೆ ತಲೆ ತಗ್ಗಿಸಿಕೊಂಡು ಮುಸುಕು ಗಟ್ಟಿ ಹಾಕಿಕೊಂಡಿದ್ದಾಳೆ. ನನ್ನ ಮುಖವನ್ನು ಅವ ನೋಡಬಾರ್ದು ಅಂತೇಳಿ ಬಂದವ. ಸೀತೆಯ ಸ್ಪರ್ಶ ಮಾಡುವುದಿಲ್ಲ ಅವನಿಗೆ. ನಾನು ಸ್ಪರ್ಶಿಸಿದ್ರೆ ಸುಟ್ಟು ಹೋದೇನು ಅಂತ ಒಂದು ಹೆದರಿಕೆ ಇದೆ. ಪಕ್ಕದಲ್ಲಿ ಕೂತು ತನ್ನದೇ ಆದ ಧಾಟಿಯಲ್ಲಿ ಸೀತೆಯಲ್ಲಿ ಮಾತಾಡಿಸಿದ. ನಾನು ಸಂಪೂರ್ಣವನ್ನು ನಿನಗೆ ಒಪ್ಪಿಸಿಕೊಟ್ಟಿದ್ದೇನೆ. ಮಂಡೋದರಿಯ ಆಧಿಪತ್ಯವನ್ನು ನಿರ್ವಹಿಸಿ ನಮ್ಮ ಹೆಂಡತಿಯರಲ್ಲಿ ಸರ್ವಶ್ರೇಷ್ಠ ಮಹಿಷಿತ್ವವನ್ನು ಪಡೆಯುವ ಅವಕಾಶವನ್ನು ಯಾಕೆ ಬಿಟ್ಟುಕೊಡ್ತಾ ಇದ್ದಿ? ಅವನದ್ದೇ ಆದ ಕಥೆಗಳನ್ನೆಲ್ಲ ಹೇಳ್ತಾನೆ.
ಇವಳು ಹೇಳ್ತಾಳೆ, ಅದರ ಜೊತೆಗೆ ರಾಮನನ್ನು ಒಂದಷ್ಟು ಬೈತಾರೆ. ಅವನು ಎಲ್ಲಿ ಹುಲ್ಲು ಮಾನವ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಅಂತ ಅವನನ್ನು ಒಂದಷ್ಟು ಹೇಳ್ತಾನೆ. ಇಷ್ಟೆಲ್ಲ ಹೇಳಿದಾಗ ಸೀತಾಮಾತೆ ಮಧ್ಯದಲ್ಲಿ ಒಂದು ಕಡ್ಡಿಯನ್ನಿಡ್ತಾಳೆ. ಕಡ್ಡಿಯನ್ನಿಟ್ಟು ಕಡ್ಡಿಯನ್ನು ಲಕ್ಷೀಕರಿಸಿ ಮಾತಾಡ್ತಾಳೆ. ನೀನು ಎಲ್ಲಿಯ ತನಕ ರಾಮನಿಗೆ ಇಂತಹ ಅಪಚಾರದ ಮಾತುಗಳನ್ನು ಆಡ್ತಾ ಇರ್ತೀಯೋ ಅಲ್ಲಿಯ ತನಕ ನಿನ್ನ ಪಾಪದ ಕೊಡ ತುಂಬುತ್ತೆ. ಆ ಪಾಪದ ಕೊಡ ತುಂಬುವುದಕ್ಕೋಸ್ಕರ ಕಾಯ್ತಾ ಇರತಕ್ಕಂತಹ ಮರ್ಯಾದಾ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರ ಸರ್ವ ಸಮರ್ಥನಾದವ ಕೆಲವೇ ಕ್ಷಣಗಳಲ್ಲಿ ಬಂದು ಲಂಕೆಯನ್ನು ಸುಟ್ಟು ನಿನ್ನನ್ನು ನಾಶ ಮಾಡ್ತಾನೆ. ಅದನ್ನ ನಿನ್ನ ನಾಶಕ್ಕೋಸ್ಕರ ಬೇಕಾದ ಕೆಲಸ ಮಾಡ್ತಾ ಇದ್ದಿ. ಇವತ್ತಿಗೂ ನಿನಗೆ ಅವಕಾಶ ಇದೆ. ನನ್ನನ್ನು ಹೇಗೆ ಎಲ್ಲಿಂದ ಕರೆದು ತಂದಿಯೋ ಹಾಗೆ ಅಲ್ಲಿಗೆ ರಾಮನಿಗೆ ಒಪ್ಪಿಸುವ ಕೆಲಸ ನೀನು ಮಾಡಿದಂತಾದರೆ ಬದುಕುವುದಕ್ಕೆ ಒಂದು ವಿಪುಲಾವಕಾಶ ಇದೆ. ಇದನ್ನು ಬಿಟ್ಟು ನೀನು ಹೀಗೆ ಮುಂದುವರಿದಿದ್ದಾದರೆ ನನ್ನ ಗಂಡನ ಬಾಣಗಳಿಗೆ ಈಡಾಗಿ ನಿನ್ನ ಸಮಗ್ರ ವಂಶ ನಿರ್ನಾಮ ಆಗಿ ಹೋಗುವುದರಲ್ಲಿ ಸಂಶಯ ಇಲ್ಲ ಅಂತ ಹೇಳ್ತಾಳೆ. ಇವನಿಗೆ ಸಿಕ್ಕಾಬಿಟ್ಟೆ ಸಿಟ್ಟು ಬರುತ್ತೆ. ಬೆಳಗ್ಗೆದ್ದು ಸುಪ್ರಭಾತ ಕೇಳಬೇಕು ಅಂತ ನಾನು ಬಂದರೆ ಇವಳದ್ದು ಕಥೆ ಬೇರೆ ಇದೆ ಅಲ್ಲ, ತುಂಬ ಸಿಟ್ಟು ಬರುತ್ತೆ. ರಕ್ಕಸರಿಗೆ ಹೇಳ್ತಾನೆ, ನನಗೆ ಸಾಕಾಗಿ ಹೋಗಿದೆ, ಇಷ್ಟು ಸಮಯ ಇವಳಿಗೆ ಬುದ್ಧಿ ಹೇಳುವುದಕ್ಕೆ ಪ್ರಯತ್ನಿಸಿದೆ, ಹಾಗೆ ಅಂತೇಳಿ ಅವಳನ್ನು ನಾನು ಮುಟ್ಟುವ ಹಾಗಿಲ್ಲ. ಮುಟ್ಟಿದರೆ ನಲಕೂವರ ಮಣಿಗಿರಿವರ ಶಾಪದ ಪ್ರಕಾರ ನನ್ನ ತಲೆ ಹೋಳಾಗ್ತದೆ ಅಂತ ಶಾಪ ಇದೆ, ಅದನ್ನ ಮುಟ್ಟುವ ಹಾಗಿಲ್ಲ. ಆದ್ದರಿಂದ ಇವಳು ನನಗೆ ತಾನಾಗಿ ಒಪ್ಪಿಕೊಂಡು ನಾಳೆ ಬೆಳಗ್ಗೆ ಒಳಗೆ ಬರಲಿಲ್ಲ ಅಂತ ಆದರೆ ಇವಳನ್ನು ಉಪ್ಪಿನಕಾಯಿ ಹಾಕಿ ಬೆಳಗ್ಗಿನ ನನ್ನ ಫಲಾಹಾರಕ್ಕೆ ಒದಗಿಸಬೇಕು. ಪ್ರಾತರಾಶಾಯ ದದ್ಯಾಹ. ಪ್ರಾತರಾಶ ಅಂದರೆ ಬೆಳಗ್ಗಿನ ಆಶನಂತೆ. ಅವನ ಬಹುಶಃ ಬೆಳಗ್ಗೆ ದೊಡ್ಡ ಫಲಾಹಾರ ಒಂದು, ಅದಕ್ಕೆ ಕೊಡಬೇಕಂತ ಇವಳನ್ನು. ಹೀಗೆ ಇಷ್ಟು ಹೇಳಿ ಆತ ಅದೇ ಬ್ಯಾಂಡ್ ವಾಲಗದ ಜೊತೆಗೆ ಒಂದು ದಿಬ್ಬಣ ಹೋಯ್ತಾ ಕಡೆ. ಇದನ್ನೆಲ್ಲ ನೋಡ್ತಾ ಇದ್ದಾನೆ. ಅವನ ಅತ್ತ ಹೋದ ಮೇಲೆ ಈ ರಕ್ಕಸಿಯರು ಸುತ್ತುವರೆದು ಒಬ್ಬೊಬ್ಬರು ಇವಳಿಗೆ ಹೇಳ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ. ಒಬ್ಳು ಈ ಕಡೆ ಕೈ ಎಳೆಯುವುದು, ಒಬ್ರು ಆ ಕಡೆ ಕೈ ಎಳೆಯುವುದು. ಒಂದು ಜಿಂಕೆ ತೋಳಗಳ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡ ಹಾಗೆ ಅನಿಸ್ತಾ ಉಂಟು ಮೇಲೆ ಇದ್ದಂತಹ ಹನುಮಂತನಿಗೆ. ಇಷ್ಟೊತ್ತಿಗೆ ಬೆಳಗ್ಗೆ 4:04 ಆಗಿದೆ. ಪೂರದ್ದಾದ ದಿಕ್ಕು ಉಷಕ್ಕಾಲದ ಕೆಂಪು ಬಣ್ಣವನ್ನು ಹೊಂದಿದೆ. ಅಲ್ಲಿ ಕೆಂಪಾಗ್ತಾ ಇರುವುದು ನೋಡಿ ರಕ್ಕಸೀರಿಗೆ ನಿದ್ದೆ ಬರ್ಲಿಕ್ಕೆ ಶುರುವಾಯಿತು. ನೋಡಿ, ನಮಗೆಲ್ಲ ಎಚ್ಚರ ಆಗುವ ಹೊತ್ತಿಗೆ ಇವರಿಗೆ ನಿದ್ದೆ ಶುರುವಾಗುವುದು. ನಿಶಾಚರಿಯರಿಗೆಲ್ಲ ನಿದ್ದೆ ಪ್ರಾರಂಭ ಆಗ್ತಾ ಉಂಟು. ಒಬ್ಬೊಬ್ಬರು ಆ ಕಡೆ ಈ ಕಡೆ ಬಿದ್ದುಕೊಳ್ಳುವುದಕ್ಕೆ ಶುರು ಮಾಡಿದರು. ಎಲ್ಲರಿಗೂ ನಿದ್ದೆ ಬಂದದ್ದನ್ನು ನೋಡಿದಂತೆ ಆಂಜನೇಯ ತಾನು ಪೂರ್ವ ದಿಕ್ಕಿಗೆ ಒಂದು ಕೈ ಮುಗಿದು ಪ್ರಾತರರ್ಘ್ಯ ಸ್ವರೂಪದಲ್ಲಿ ಸೂರ್ಯ ಸವಿತೃನಾರಾಯಣನನ್ನು ಚಿಂತಿಸಿದ. ಕೊಂಬೆಯಿಂದ ಇಳಿದು ಕೆಳಗೆ ಬಂದ. ಅಷ್ಟರಲ್ಲಿ ಕೆಳಗೆ ಬಂದವನನ್ನು ಏನು ಮಾಡಬೇಕು? ಸೀತೆ ನನ್ನನ್ನು ನೋಡಬೇಕು, ನೋಡಿ ಮಾತಾಡಬೇಕು. ಏನು ಮಾಡುವುದು? ನಾನೇನಾದರೂ ಸೀತಾಮಾತೆ ಅಂತ ಶುರು ಮಾಡಿದರೆ ಇದೊಂದು ರಕ್ಕಸರೇ ವೇಷ ಹಾಕ್ಕೊಂಡು ಬಂದಿದ್ದಾರೆ ಅಂತ ಹೆದರ್ಕೊಳ್ತಾಳೆ. ಯಾಕಂದ್ರೆ ಇಲ್ಲಿಯ ತನಕ ಯಾವ ವೇಷದಲ್ಲಿ ರಾವಣ ಬಂದಿದ್ದಾನೆ ಗೊತ್ತಿಲ್ಲ. ಯಾಕಂದ್ರೆ ಒಂದು ಸಲ ನಮ್ಮ ಕುಂಭಕರ್ಣ ಕೇಳ್ತಾನೆ ರಾವಣನ ಹತ್ರ, ಏನಣ್ಣ ಸೀತೆಯನ್ನು ವಶೀಕರಿಸಿಕೊಳ್ಳಿಕ್ಕೆ ಆಗಲಿಲ್ವ ನಿಂಗೆ? ಏನು ಕಷ್ಟ ಇಲ್ಲ, ಯಾಕೆ ಅಷ್ಟು ಸಮಸ್ಯೆ ನಿಂಗೆ? ಅದಕ್ಕೆ ಹೇಳ್ತಾನೆ, ಅವಳೇನು ರಾಮ ಅಂತ ಹೇಳಿದ್ರೆ 2ನೇ ಅಕ್ಷರ ಮಾತಾಡೋದೇ ಇಲ್ಲ, ರಾಮನೇ ಬೇಕಂತೆ ಅವಳಿಗೆ. ಅದೊಂದು ಅನುಕೂಲವೇ ಆಯ್ತಲ್ವ ಅಂತ ಹೇಳ್ತಾನೆ ಕುಂಭಕರ್ಣ. ಅನುಕೂಲವೇ ಆಯ್ತು, ನೀನು ರಾಮನ ವೇಷ ಹಾಕೊಂಡು ಹೋದ್ರೆ ಸರಿ ಅಂತ. ಆಗ ರಾವಣ ಹೇಳ್ತಾನೆ, ಅದು ಮಾಡಿ ನೋಡಿ ಆಯ್ತು ಅಂತ. ರಾಮನ ವೇಷ ಹಾಕಿಕೊಂಡು ಹೋದೆ, ಆದ್ರೆ ಸಮಸ್ಯೆ ಏನಾಯ್ತು ಅಂದ್ರೆ ಅವಳ ಮುಂದೆ ಹೋಗ್ಲಿಕ್ಕೆ ಆಗ್ಲಿಲ್ಲ ನನಗೆ. ದಾರಿಯಲ್ಲಿ ಹೋಗ್ತಾ ಇರುವಾಗ ಮಂಡೋದರಿ ಇರುವಾಗ ಯಾಕೆ ಬೇಕು ಸೀತೆ ಅಂತ ಅನಿಸಿತು. ರಾಮನ ವೇಷ ಹಾಕಿದ್ದಕ್ಕೆ ಸಮಸ್ಯೆ ಆದದ್ದು. ಸಜ್ಜನರ ವೇಷ ಹಾಕಿದ್ರೇನೆ ಸಜ್ಜನಿಕೆ ಬರ್ತದೆ. ಅದರಿಂದ ನಾವು ಒಳ್ಳೆ ಕೆಲಸವನ್ನೇ ಮಾಡಬೇಕು. ಒಳ್ಳೆಯವರ ಹಾಗೆ ಇರುವುದಕ್ಕೆ ನಾಟಕ ಮಾಡಿದ್ರು ಕೂಡ ಒಳ್ಳೆ ಗುಣ ಬರುತ್ತಂತೆ. ಹಾಗಾಗಿ ಅವತ್ತಿಂದ ನನಗೆ ರಾಮ ಅಂದ್ರೆ ಹೆದರಿಕೆ. ನಾನು ರಾಮನ ವೇಷ ಹಾಕೋದು ಬಿಟ್ಟೆ. ಇಷ್ಟು ಹೆಂಡತಿಯರನ್ನು ಇಟ್ಟುಕೊಂಡು ನಾನು ರಾಮನ ವೇಷ ಹಾಕಿದ್ರೆ ಪರಿಸ್ಥಿತಿ ಗಂಡಾಂತರ ಆಗುದಿಲ್ವಾ? ಆ ದೃಷ್ಟಿಯಿಂದ ಅದೆಲ್ಲ ವಿಚಾರ ಬೇಡ. ಈಗ ಸೀತೆಯನ್ನು ಒಲಿಸಿಕೊಳ್ಳುವ ಮಾರ್ಗ ಏನು ಹೇಳು ಅಂತ ಕುಂಭಕರ್ಣನ ಹತ್ರ ಒತ್ತಾಯ ಮಾಡಿದ್ದ. ಅಷ್ಟೊತ್ತಿಗೆ ಕುಂಭಕರ್ಣನಿಗೆ ನಿದ್ದೆ ಬಂತು, ಮತ್ತೆ ಎದ್ದಾಗ ಹೇಳ್ತೇನೆ ಅಂತ. ಈ ಪ್ರಕರಣವನ್ನು ವಾಲ್ಮೀಕಿಗಳು ಉಲ್ಲೇಖ ಮಾಡಿದ್ದಾರೆ. ಹಾಗಾದರೆ ಈಗ ಸೀತೆಯನ್ನು ಒಲಿಸಿಕೊಳ್ಳುವುದಕ್ಕೆ ಬೇರೆ ಬೇರೆ ಉಪಾಯಗಳನ್ನು ಮಾಡಿದ ಈ ರಕ್ಕಸರ ಮಧ್ಯದಲ್ಲಿ ನಾನೊಂದು ಮಂಗ ಇಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದರೆ ಅವಳಿಗೆ ಹೆದರಿಕೆ ಆಗಿ ಹೋಗುತ್ತೆ. ಅದನ್ನ ಏನು ಮಾಡುವುದು ಅಂತ ಯೋಚನೆ ಮಾಡಿ ಸಂಗೀತ ಶುರು ಮಾಡಿದ. ಅದು ಒಳ್ಳೆಯ ಸಂಗೀತ. ಏನು ಹನುಮಂತನ ಸಂಗೀತ ಅಂದರೆ ಉಳಿದವರೆಲ್ಲ ತುಂಬೂರು ನಾರದರು ಕೂಡ ಹನುಮಂತನಲ್ಲಿ ಬಂದು ಸಂಗೀತ ಕಲ್ತುಕೊಂಡು ಹೋಗಿದ್ರು ಅಂತ. ಗಂಧರ್ವ ವಿದ್ಯಾ ನಿಪುಣಸ್ಯ ತಸ್ಯ ಗಂಧರ್ವವರ್ಯೈಹಿ ಅನುಗೀತ ಕೀರ್ತಿ. ಅಂತಹ ಗಾಂಧರ್ವ ವಿದ್ಯೆಯಲ್ಲಿ ನಿಷ್ಣಾತನಾದ ಹನುಮಂತ ತಾನು ಆಸೀದ್ ದಶರಥೋ ನಾಮ ಅಂತ ದಶರಥನ ಕಥೆಯನ್ನು ಹಾಡುವುದಕ್ಕೆ ಶುರು ಮಾಡಿದ ಅಲ್ಲಿ ಸಂಗೀತದಲ್ಲಿ. ಇವಳಿಗೆ ಕಿವಿಗೆ ಇಂಪು, ನಮ್ಮ ಮಾವನ ಕಥೆ, ಅಲ್ಲಿಂದ ರಾಮ ಹುಟ್ಟಿದ,
ಯಾರು ಇದು ಹೇಳ್ತಾ ಇರುವುದು ಅಂತ ಕಣ್ಣು ಬಿಟ್ಟು ಮೆಲ್ಲ ನೋಡ್ತಾಳೆ. ಅಷ್ಟೊತ್ತಿಗೆ ಸೂರ್ಯೋದಯದ ಬೆಳಕು ಮೆಲ್ಲ ಬರ್ತಾ ಇದೆ. ಮಂಗ ಕಾಣಿಸಿತು. ಮಂಗ ಕಾಣಿಸಿದ್ದೇ ತಡ ಸೀತೆಗೆ ಹೆದರಿಕೆ ಆಗೋಯ್ತು. ಸ್ವಪ್ನದಲ್ಲಿ ಮಂಗ ಕಂಡ್ರೆ ಅಪಶಕುನ. ನಾನು ನಿದ್ದೆ ಮಾಡ್ತಾ ಇದ್ದೇನೆ ಅನಿಸುತ್ತೆ, ಮಂಗನನ್ನು ನೋಡಿಬಿಟ್ಟೆ, ಹಾಗಾದ್ರೆ ಇದು ಅಪಶಕುನ, ರಾಮನಿಗೇನಾಯಿತು ಅಂತ ಚಿವುಟಿಕೊಂಡ್ರೆ ಎಚ್ಚರದಲ್ಲೇ ಇದ್ದಾಳೆ. ಇವ ಮಂಗವು ಹಾಡು ಹೇಳ್ತದ. ಅಷ್ಟೊತ್ತಿಗೆ ಆ ಮಂಗ ಕೆಳಗೆ ಇಳಿದು ಕೆಳಗಿನ ಇದಕ್ಕೆ ಬಂದು ಅಲ್ಲಿಂದ ಅದೇ ಹಾಡು ಹೇಳ್ತಾ ಇದೆ. ಅದು ಕೂಡ ಅಯೋಧ್ಯೆಯ ಭಾಷೆಯಲ್ಲೇ ಹಾಡ್ತಾ ಇದೆ. ಲಂಕೆಯಲ್ಲಿ ಒಬ್ಬರಿಗೂ ಆ ಭಾಷೆ ಬರೋದಿಲ್ಲ, ಇವರಿಗೆಲ್ಲ ಹುಬ್ಬಳ್ಳಿ ಭಾಷೆಯೇ ಬರೋದಲ್ಲಿ. ಸರಿಯಾಗಿ ಲಂಕೆಯ ಭಾಷೆಯ ಅಯೋಧ್ಯೆಯ ಭಾಷೆಯೇ ಬರುವುದಿಲ್ಲ. ಅಂಥಲ್ಲಿ ಈ ಮಂಗ ಅಯೋಧ್ಯೆಯ ಭಾಷೆಯಲ್ಲಿ ಹಾಡ್ತಾ ಇರುವುದನ್ನು ನೋಡಿ, ಅದು ಎಂಥದ್ದಂತೆ, ಅದು ಗಾಂಧಿ ಸಂಸ್ಕೃತ, ಅಲ್ಲಿಯ ಊರಿನ ಸಂಸ್ಕೃತ, ಆ ಸಂಸ್ಕೃತದಲ್ಲಿ ಮಾತಾಡ್ತಾ ಇರುವುದನ್ನು ನೋಡಿ ಆಶ್ಚರ್ಯಚಕಿತಳಾಗ್ತಾಳೆ. ಪ್ರಾಮಾಣ್ಯ ಬುದ್ಧಿ ಬರ್ತದೆ. ಅದನ್ನೇ ನೋಡಿಕೊಂಡು ಇದು ಎಚ್ಚರದಲ್ಲಿ ಕಂಡ ಮಂಗ, ಹಾಗಾದರೆ ಅಸಾಮಾನ್ಯ ಮಂಗ, ಯಾಕಂದರೆ ಸಂಸ್ಕೃತ, ಅದೂ ಅಯೋಧ್ಯೆಯ ಸಂಸ್ಕೃತ, ಶುದ್ಧ ಸಂಸ್ಕೃತದಲ್ಲಿ ಮಾತಾಡ್ತದೆ ಅಂತ ಖುಷಿಯಾಗಿ ಅದರ ಜೊತೆಗೆ ಮಾತನಾಡಬೇಕು ಅಂತ ಆಕೆಗೂ ಬಯಕೆ ಹುಟ್ಟಿದೆ. ಅಷ್ಟರಲ್ಲಿ ಏನು ನಡೆಯಿತು ಅನ್ನುವ ಕಥೆಯನ್ನು ನಾಳೆಯ ದಿವಸ ಮತ್ತೆ 6:45ರಿಂದ 7 ಗಂಟೆಯ ಒಳಗೆ ಆರಂಭ ಮಾಡಿ ನಾವು ಯಥಾಶಕ್ತಿ ಶ್ರವಣ ಮಾಡೋಣ. ನಾಳೆಗೆ ಈ ಸ್ವರ್ಣಮಯಿ ಲಂಕೆಯ ಸುಂದರಕಾಂಡದ ಕಥೆಯನ್ನು ನಾಳೆ ಉಪಸಂಹಾರ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.